ದಿನಾಂಕ 16/2/26ರಂದು ನನ್ನ ಮಗನಾದ ಬಿ ಸುದೀಪನು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಎಂಬ ಹುಡುಗಿಯನ್ನು ರಿಜಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಬೇರೆಯವರ ಮುಖಾಂತರ ನಮಗೆ ತಿಳಿದು ಬಂತು. ಆದರೆ ಇದು ತಡವಾಗಿ ತಿಳಿದು ಬಂದಿರೋ ವಿಷಯ. 17/3/26ರಂದು ನಮ್ಮ ಮನೆಗೆ ಬಂದು ನೆಲ್ಯಾಡಿಪೇಟೆಯಲ್ಲಿರುವ ಸಂತ ಜಾರ್ಜ್ ಹೈಸ್ಕೂಲಿನ ಪಕ್ಕ ಸೌಮ್ಯ ತನ್ನ ಆಕ್ಟಿವದಲ್ಲಿ ಬಂದು ಗಲಾಟೆ ಮಾಡಿರುತ್ತಾಳೆ. ನನ್ನ ಮಗ ಮತ್ತು ನನ್ನ ಹೆಂಡತಿಯು ಕಾರಿನಲ್ಲಿ ಬೆಳ್ತಂಗಡಿಗೆ ಅವರ ತಂದೆಯ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವಳು ಅಡ್ಡ ಕಟ್ಟಿ ಇಲ್ಲದ ಸಲ್ಲದ ಆರೋಪ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾಳೆ. ಅಲ್ಲದೆ ಇದಕ್ಕೆ ಯಾರೊಬ್ಬರು ಪೊಲೀಸ್ನವರಿಗೆ ತಿಳಿಸಿ ಪೊಲೀಸ್ನವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ವೇಳೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೆಲ್ಯಾಡಿಯ ಸಂತ ಜಾರ್ಜ್ ಶಾಲೆಯ CC ಕ್ಯಾಮರಾ ಅಥವಾ ಇನ್ನು ಅದರ ಅಕ್ಕಪಕ್ಕದಲ್ಲಿರುವ CC ಕ್ಯಾಮರಾಗಳನ್ನು ನೀವು ಪರಿಶೀಲಿಸಿದರೆ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗ್ತದೆ. ಎರಡನೇದಾಗಿ ನನ್ನ ಮಗ 17ನೇ ತಾರೀಕಿಗೆ ಅವನು ನನ್ನ ಹೆಂಡತಿ ಜೊತೆಯಲ್ಲೇ ಹೋಗಿದ್ದು. ಆದರೆ ಇವಳು ಟಾರ್ಚರ್ ಸಿಕ್ಕಾಪಟ್ಟೆ ಕೊಟ್ಟು 17ರಂದೇ ಅವಳು ವಿಷಪಾಯಸ ಆಹಾರದಲ್ಲಿ ಸೇರಿಸಿದಳೆ ಅಂತ ನಮ್ಮ ಅನುಮಾನ. ಮತ್ತು ಏನಂತ ಹೇಳಿದರೆ ಇವಳು 21ರಂದು ತಾರೀಕಿಗೆ ಆಸ್ಪತ್ರೆಗೆ ಸೇರಿಸಿಲ್ಲ, ಗಜರಿ ಆಸ್ಪತ್ರೆ ಕಾರ್ಕಳಕ್ಕೆ. ಆ ಕಾರ್ಕಳಕ್ಕೆ ಆಸ್ಪತ್ರೆಗೆ ಸೇರಿಸಿದ ವಿಚಾರವನ್ನು ನಮಗೆ ತಿಳಿಸಿಲ್ಲ. 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ತಿಳಿಸಿದಾಳೆ. ಏನಂತ ಹೇಳಿದರೆ ಗಜರಿ ಆಸ್ಪತ್ರೆಗೆ ಡೆಂಗಿ ಜ್ವರದ ಬಾಬ್ತು ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ ಅಂತೇಳಿ. ಮತ್ತೆ ಯಾವುದೇ ವಿಚಾರವನ್ನು ತಿಳಿಸಿಲ್ಲ. 22ನೇ ತಾರೀಕಿಗೆ ನಾನು, ನನ್ನ ಪತ್ನಿ ಮತ್ತು ನನ್ನ ಅಕ್ಕನ ಮಗನ ಪತ್ನಿ 4 ಜನ ಸೇರಿ ಹೋದಾಗ ಇವರು ನಮ್ಮ ಹತ್ರ ಯಾರೂ ಮಾತಿಲ್ಲ. ಆಸ್ಪತ್ರೆಯಲ್ಲಿ ನನ್ನ ಮಗ, ಸೌಮ್ಯಳ ತಾಯಿ, ಸೌಮ್ಯಳ ತಂದೆ, ಸೌಮ್ಯಳ ತಮ್ಮ ಇದ್ದರು, ಇಷ್ಟು ಜನ. ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ನಂತರ ಸುದೀಪನನ್ನು ಸೌಮ್ಯಳ ತಾಯಿ, ಸೌಮ್ಯಳ ತಮ್ಮ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಮ್ಮ ಹತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇದಕ್ಕೂ ಬೇಕಾದ್ರೆ ಅಲ್ಲಿಯ CC ಕ್ಯಾಮರಾವನ್ನು ನೀವು ಪರಿಶೀಲಿಸಬಹುದು. ಆಮೇಲೆ ನನಗೆ 22ನೇ ರಾತ್ರಿ ಸಾಧಾರಣ ಒಂದು 12 ಗಂಟೆ ನಂತರ ನನ್ನ ಅಕ್ಕನ ಮಗನಿಗೆ ವಾಪಸ್ ಕಾಲ್ ಮಾಡಿ ಹೀಗೆ ಅವನಿಗೆ ಚಿಕಿತ್ಸೆ ಇಲ್ಲಿ ಆಗೋದಿಲ್ಲ, ಉಡುಪಿ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮಂಗಳೂರು ದೇವರಕಟ್ಟೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಆವಾಗ ನಾನು ಒಂದು ಹೇಳಿದೆ, ಏಕೆಂದರೆ ನಮಗೆ ರಿಜಿಸ್ಟರ್ ಆಗಿದ್ದಂತೂ ಬಿಲ್ಕುಲ್ ನಮಗೆ ಗೊತ್ತಿಲ್ಲ. ಆಗ ನಾವು ಸಡನ್ ಆಗಿ ನಾವು ಏಕಾಕಿ ಕರ್ಕೊಂಡು ಹೋಗಿದ್ದಂದ್ರೆ ನಮಗೆ ಸಮಸ್ಯೆ ಆಗಬಹುದು. ಅದಕ್ಕೆ ಅವಳನ್ನು ಬರ್ಕೊಡ್ಲಿ, ಏನಂತ ಹೇಳಿದರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಏನು ಅಭ್ಯಂತರ ಇರೋದಿಲ್ಲ, ಒಂದು ಸೆಂಟೆನ್ಸ್ ಬರ್ಕೊಡ್ಲಿ, ನಾವು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಂತ. ಮತ್ತೆ ಮಾರನೇ ದಿವಸ ನನ್ನ ಇನ್ನೊಬ್ಬ ಅಕ್ಕನ ಮಗ ಫೋನ್ ಮಾಡಿದ್ದಾನೆ ಸುದೀಪ್ನ ಮೊಬೈಲ್ಗೆ ಫೋನ್ ಮಾಡುವಾಗ ಯಾರೋ ಮಾತಾಡಿದ್ದಾರೆ. ಸುದೀಪಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಯಾರೋ ಮಾತಾಡಿ ಈಗ ಖಜಾರಿ ಆಸ್ಪತ್ರೆ ಇಲ್ಲ, ಉಡುಪಿ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಸೇರಿಸಿದ್ದೇವೆ ಅಂತ. ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದ ಸ್ವಲ್ಪ. ಆಮೇಲೆ ಸ್ವಲ್ಪ ಔಷಧಿ ಎಲ್ಲ ನಾವು ಹೋದ್ಮೇಲೆ ಅವನಿಗೆ ಪ್ಲಾಸ್ಮಾ ಥೆರಪಿ ಅದೆಲ್ಲ ಮಾಡಿದ್ದು ನಾವು ಹೋದ್ಮೇಲೆ. ಆಮೇಲೆ ನಮಗೆ ಅಲ್ಲಿ ಪ್ರವೇಶ ಮಾಡೋಕ್ಕೆ ಅಂದರೆ ಸ್ವಲ್ಪ, ಯಾಕಂದರೆ ಇವಳು ಜೊತೆಯಲ್ಲಿದ್ದಲ್ಲ, ನಮ್ಮನ್ನು ಯಾವುದಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ಯಾವುದೇ ವಿಚಾರಕ್ಕೆ ಇವಳದೇ ಎಲ್ಲ ಇಲ್ಲಿತ್ತು. ಆಮೇಲೆ ಸಾಧಾರಣ ನಾವು ಎಲ್ಲ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಬಿಟ್ಟಿದ್ರು ಮತ್ತೆ ಒಳಗಡೆ. ಅದಾದ ನಂತರ ಒಂದು 3 ಗಂಟೆ ಹೊತ್ತಿಗೆ ಪೊಲೀಸ್ನವ್ರು ಬಂದು 2 ಸಾರಿ ಸ್ಟೇಟ್ಮೆಂಟ್ ತೊಗೊಂಡ್ರು. ಅವರು ಖಜಾರಿ ಆಸ್ಪತ್ರೆಯಲ್ಲಿ ಬಂದಾಗ ಪೊಲೀಸ್ನವರು ಫಸ್ಟ್ ತಗೋಬೇಕಿತ್ತು, ಅಲ್ಲಿನೂ ತಗೊಂಡಿಲ್ಲ. ಈಗ ನಿನ್ನೆ ಸುದ್ದಿವಾಹಿನಿಯರಿಗೆ ಇದೇ ಸೌಮ್ಯ ಇದು ಕೊಡ್ತಾಳೆ ಸ್ಟೇಟ್ಮೆಂಟ್. ಏನಂತ ಹೇಳಿದರೆ 16ನೇ ತಾರೀಕಿಗೆ ಸುದೀಪು ಬೆಳ್ತಂಗಡಿಯಲ್ಲಿ ಪಾಯ್ಸನ್ ತಗೊಂಡಿದ್ದಾನೆ. 19ನೇ ತಾರೀಕು ದಿವಸ ಅವನಿಗೆ ವಿಷ ಪಾಯ್ಸನ್ ಆಗಿದೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ. ಅವಳು ನಿನ್ನೆ ಕೊಟ್ಟ ಸ್ಟೇಟ್ಮೆಂಟಲ್ಲಿ ಅದು ಉಂಟು, ನೀವು ಪರಿಶೀಲಿಸಬಹುದು, ಗೊತ್ತಾಯ್ತಲ್ಲ. ಹಾಗಾದರೆ 16ನೇ ತಾರೀಕಿಗೆ ಇಲ್ಲಿಗೆ ಯಾವುದು ಪಾಯ್ಸನ್ ಆಗಿದೆ ಅಂತ ಹೇಳಿದರೆ 21ನೇ ತಾರೀಕಿಗೆ ಫುಡ್ ಪಾಯ್ಸನ್, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗೋದು ಹೇಗೆ? 21ನೇ ತಾರೀಕಿಗೆ ಇವಳಿಗೆ ಡೆಂಗಿ ಜ್ವರ ಬರೋದು ಹೇಗೆ ಇವನಿಗೆ? ಹಾಗಾದರೆ ಇವಳಿಗೆ ಮೊದಲೇ ಗೊತ್ತಿತ್ತಲ್ಲ ಹಾಗಾದರೆ ಎಲ್ಲ ವಿಚಾರಗಳು. ಯಾವುದು ನಿನ್ನ ಪ್ರೆಸ್ ಮೀಟಲ್ಲಿ ಇದು ಉಂಟು ಪಾಯಿಂಟಲ್ಲಿ ಅವಳೇ ಹೇಳಿದ್ದಲ್ಲ, ನಾವು ಹೇಳಿದ್ದಲ್ಲ. ಆಮೇಲೆ ಇನ್ನೇನಂತ ಹೇಳಿದರೆ ಇದು ಆಯಿತು, ಅಲ್ಲಿ ನಾವು ಆದರ್ಶ ಆಸ್ಪತ್ರೆಗೆ ಹೋದೆವು. ಅಲ್ಲಿಂದ ಬಿಡು 3:30 ಗಂಟೆ ನಂತರ ಅಲ್ಲಿ CC ಕ್ಯಾಮರಾದಲ್ಲಿ ಅದು ಸಿಗ್ತದೆ. 3:30 ಗಂಟೆ ನಂತರ ಸೌಮ್ಯಳ ತಮ್ಮ, ಸೌಮ್ಯಳ ತಂದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆವಾಗ ನಾನೊಬ್ಬ ತಂದೆಯಾಗಿ ಏನು ಮಾಡಬೇಕು? ಸುದೀಪನಿಗೆ ಚಿಕಿತ್ಸೆ ಕೊಡಿಸ್ಬೇಕಾ ಬೇಡವಾ? ನೀವೆಲ್ಲ ತಿಳಿದವರು. ಹಾಗಾಗಿ ನಾವು ಡಾಕ್ಟ್ರು ಎಲ್ಲ ಏನು ಮಾಡಿದ್ರು, ನಮ್ಮ ಹತ್ರ ಇರೋದು 50%. ಆಗಲೇ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಬರ್ತಾ ಉಂಟು, ನೀವು ಮಂಗಳೂರಿಗೆ ಇದಕ್ಕೆ ಕರ್ಕೊಂಡು ಹೋಗಿ ಅಂದರು. ನಮ್ಮ ಮಾನವೀಯತೆಯಿಂದಾಗಿ ಮತ್ತು ನನ್ನ ಮಗ ಎಂಬ ದೃಷ್ಟಿಯಿಂದ ನಾನು ಕರ್ಕೊಂಡು ಹೋಗಿ 100ಕ್ಕೆ 100 ಸತ್ಯ. ಮಂಗಳೂರು ಕೊಡಿಯಲ್ಬೈಲ್ನಲ್ಲಿರುವ ಏಣಪೈ ಹಾಸ್ಪಿಟ್ಲಲ್ಲಿ ಸೇರಿಸಿದೆ. ಡಾಕ್ಟರ್ ಹತ್ರ ಒಂದು ಮಾತು ಹೇಳಿದೆ, ಖರ್ಚನ್ನು ನಾವು ನೋಡ್ತೇವೆ, ಆ ಟ್ರೀಟ್ಮೆಂಟ್ ನೀವು ಮಾಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಅದಕ್ಕೆ ನಾವು ಖರ್ಚು ಮಾಡಿದ್ದು. ಅವರು ಹೇಳಿದರು, ನೀವೆಲ್ಲೇ ಕರ್ಕೊಂಡೋಗಿ, ಲಿವರ್ಗೆ ಡ್ಯಾಮೇಜ್ ಆದಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಇದು 5-6 ದಿವಸ ಆಗಿದೆ. ಇನ್ನೇನಂತಂದರೆ 17/3ರಂದು ಇವಳು ಮತ್ತು ಇವಳು ಹೋಗುವಾಗ ಇವಳಿಗೆ ಆ ಸೌಮ್ಯವನ್ನು ಎಳೆದು ಹಾಕಿ ಕಾರ್ನ ಮುಂದ್ಗಡೆ ಕೂತಿದ್ರು ಇವರು ಇಬ್ಬರೇ ಹೋಗುವಾಗ.
ಆಗ ಇವಳು ಹಿಂದೆ ಕೂರಿಸಿ ಏನೆಲ್ಲ ಇದು ಮಾಡಿದ್ದಾಳೆ. ಅದಕ್ಕೆ ಇದು ಉಂಟು, ಯಾವುದು CC ಕ್ಯಾಮರಾದಲ್ಲಿ ಎಲ್ಲ ಉಂಟದು. ಪೊಲೀಸ್ನವರಲ್ಲಿ ಬಂದಿದ್ದು, ಕೆಲವರು ವಾಟ್ಸಪ್ ಮಾಡಿದ್ದು, ನಮ್ಮ ಮನೆಯಲ್ಲಿ ಪಕ್ಕದವರ ಹತ್ರ ಇವಳು ಬಂದು ಇದು ಮಾಡಿದ್ದು, ಒಂದು 10 ರೂಪಾಯಿ ಒಂದು ಕಡೆ ಗೂಗಲ್ ಪೇ ಮಾಡಿದ್ದಾಳೆ ನೀರಿನ ಬಾಟ್ಲಿ ಅಪೋಸೆಟ್ಟಿ ಅಂತೇಳಿ. ಎಲ್ಲ ಥರದ ನಮಗೆ ಹಿಂಸೆ ಕೊಟ್ಟಿದ್ದಾಳೆ ಅವಳು. ಮತ್ತು ಮದುವೆ ವಿಚಾರದಲ್ಲಿ ಫಸ್ಟ್ ಒಬ್ಬನನ್ನು ಮದುವೆ ಆಗಿದ್ದಾಳೆ, ಡೈವರ್ಸ್ ಆಗಿದೆ. ಎರಡನೇ ಸಂಜೀವ್ ಕುಮಾರ್ ಅಂತ ಇರಬೇಕು, ಅವನ ಮೇಲೆ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪೊಲೀಸ್ ಸ್ಟೇಷನ್ ಇದರಲ್ಲಿ, ಪಾಂಡವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ. ಹೀಗೆ ಅವರ ತಂದೆ ತಾಯಿ ನನಗೆ ಚಿನ್ನ ಎಲ್ಲ ನಮ್ದು ದೋಚಿದ್ರು, ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ. ಅದು ಕೋರ್ಟ್ ನಡೀತಾ ಇತ್ತು. ಮೊನ್ನೆ ಜನವರಿ 14/1/26 ಜಡ್ಜ್ಮೆಂಟ್ ಆಗಿದೆ ಅದು, ಆದರೆ ಡೈವರ್ಸ್ ಆಗಿಲ್ಲ ಇನ್ನು ಅದರಲ್ಲಿ. ಮತ್ತೆ ಇವರು ಈಗ ಬಂದಿದ್ದಾರೆ, ಅವರು ಕಡೆಯವರು ಯಾರು ಸೌಮ್ಯದಿಂದ ನೊಂದವರು ಇವರು. ಇನ್ನು ಸುಮಾರು ಜನರಿಗೆ ಇವರಿಗೆ ತೊಂದರೆ ಆಗಿದೆ. ನಮ್ಮಂತೂ ಒಂದು ಜೀವ ಹೋಗಿದೆ, ಅದಕ್ಕೆ ಹೋದ ಜೀವ ಮತ್ತೆ ಮರಳಿ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಆದರೆ ನಮ್ಮಂಥ ತಂದೆ ತಾಯಿಗೆ ಇನ್ನು ಯಾವುದೇ ಕಾರಣದಿಂದ ಅವಳಿಗೆ ಅನ್ಯಾಯ ಆಗಬಾರ್ದಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ. ನಿಮಗೂ ಮಾನವೀಯತೆ ಇದೆ, ನಮಗೂ ಮಾನವೀಯತೆ ಇದೆ. ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ. ಆದರೆ ಸೌಮ್ಯಲಂತ ಹುಡುಗಿ ಇನ್ನು ಮುಂದೆ ಯಾರಿಗಳ ಅನ್ಯ ಟ್ರಾಫ್ ಗ್ಯಾಂಗಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಜೀವಿಗೂ ಬರಬಾರ್ದಾಗೆ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು. ನನ್ನ ಮಗನಿಗೆ ಆ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೊಬೈಲ್ CC ಕ್ಯಾಮರಲ್ಲಿ ನೋಡಿ ಅವನು ಎಂಥ ಇದರಲ್ಲಿದ್ದ. ಅವತ್ತು ಇವಳು ಬೈಯುವಾಗ ಅವನ ಕಣ್ಣ ನೀರು ಹಾಕಿದನ್ನು ನೋಡಿ ನೀವು. ಎಂಥ ಇದ್ದವರಿಗೂ ಇವಳಿಗೆ ಗಾಲ್ ಬ್ಲಡರ್ ಅಂತ ಹೇಳಿದರೆ ಪಿತ್ತಕೋಶದ ಕಲ್ಲಿನ ಆಪರೇಷನ್ ಆಗಿದೆ, ಇವಳಿಗೂ ಇದು ಮಾಡಿ ಎಲ್ವೆ ಹಾಕಿದ್ದಾಳೆ. ಆ ರಿಪೋರ್ಟ್ ನೋಡಿ, ನೋಡಿ ಇಷ್ಟು ದಪ್ಪ ಇದೆ ತಂದೆಯವೆಲ್ಲ. ಅದನ್ನು ನೋಡಿ ನಿಮಗೆ ಅರ್ಥ ಆಗ್ತದೆ ಇವಳ ಪರಿಸ್ಥಿತಿ ಹೇಗೆ ಅಂತ. ಆದರೂ ಮಾನೈತೆ ಅವನು ರಿಕ್ವೆಸ್ಟ್ ಮಾಡಿದಂತೆ ಯಾರ ಸೌಮ್ಯನ ತಂದೆ ತಾಯಿ ಹತ್ರ, ನನ್ನನ್ನು ಬಿಟ್ಟುಬೇಡಿ, ಒಂದು ಸರಿ ಬಿಟ್ಟುಬೇಡಿ, ನಾನು ಬಂದು ಮಾತಾಡುವ ಅಂತ. ಆದರೂ ಇವಳು ಬಿಟ್ಟಿಲ್ಲ. ನೀವೇ ಎಲ್ಲರೂ ಇಷ್ಟು ಜನ ಸೇರಿದಾರಲ್ಲ, ನೀವೇ ಇದಕ್ಕೆ ಉತ್ತರ ಕೊಡಿ. ನಮ್ಮ ಹತ್ರ ಇನ್ನೂ ಹೆಚ್ಚಿನ ಮಾತಾಡೋದು ಏನಿದೆ ಇವಳು ಮಾಡುವಂಥ ಒಂದು ಇದಕ್ಕೆ. ಆಮೇಲೆ ನಾವು ಇಲ್ಲಿಗೆ ಪೊಲೀಸ್ ಕಂಪ್ಲೇಂಟ್ ಮಾತ್ರ ನಾವು ಕೊಡುವಾಗ ಸ್ವಲ್ಪ ಲೇಟ್ ಆಗಿದೆ. ಯಾಕಾಗಿದೆ ಅಂತಂದರೆ ಇವಳು ಹೇಳಿದ್ರು ನನಗೆ ತೊಂದರೆ ಆಗ್ತಿದೆ, ಬೇಡ ನನಗೆ ಒಂದು ಮರ್ಯಾದೆಯಲ್ಲಿದೆ. ಇವಳಿಗೆ ನನಗೆ ಮದುವೆಯಾಗಿ 32 ವರ್ಷ ಆಯಿತು. ಈ 32 ವರ್ಷದಲ್ಲಿ ಇವಳು ಪೊಲೀಸ್ ಮೆಟ್ಲು ಹತ್ತಿಲ್ಲ, ತಾಲೂಕಾಸು ಮೆಟ್ಲು ಹತ್ತಿಲ್ಲ, ಯಾವುದೇ ಇದಕ್ಕೆ ಹೋಗಿಲ್ಲ, ಗೊತ್ತಾಯ್ತಲ್ಲ. ಹಾಗೆ ಇವಳು ಸ್ವಲ್ಪ ಮರ್ಯಾದೆಗೆ ಅಂಜಿದ್ಲು. ಹಾಗೆ ನಾನು ಸ್ವಲ್ಪ ಹಿಂದೆಟ್ಟು ಹೊಡೆದಿದ್ದು ಹೌದು, ಸ್ವಲ್ಪ ತಡವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು 26ನೇ ತಾರೀಕಿಗೆ ಕಾರ್ಕಳ ನಗರದಲ್ಲಿ ನಾವು ಕೊಟ್ಟಿದ್ದು ಹೌದು. ಆದರೆ ಇವತ್ತು ನೋಡಿ ನಮಗೆ ಆದಂಥ ಅನ್ಯಾಯ. ಮೊನ್ನೆ 29 ತಾರೀಕು ಬೆಳಿಗ್ಗೆ 3:09 ಅವನು ತಿರುವುದ. ಇದು ಚಿಂತಾಜನಕ ಪರಿಸ್ಥಿತಿ. ಅವಳು ಸರಿಯಾಗಿ ಬಂದಿಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಶೇಷ ಏನಂತ ಹೇಳಿದ್ರೆ, ಇವನ ಮೊಬೈಲನ್ನು ಅವಳೇ ಇಟ್ಕೊಂಡಿದ್ರೆ ಎಲ್ಲ ಹೆಂಗಸರಿಗೆ ಎಲ್ಲ ಅವರಿಗೆ ಇವ್ರಿಗೆ ಏನೆಲ್ಲ ಮೆಸೇಜ್ ಮಾಡ್ತಿದ್ದಾಳೆ. ಇವು ಪೊಲೀಸ್ನವರು ಅದನ್ನು ಇದು ಮಾಡಿಲ್ಲ, ಇವಳು ಕೊಟ್ಟಿಲ್ಲ, ಏನು ಮಾಡಿಲ್ಲ. ನಮಗೆ ಹೇಗೆ ತಗೊಳಕ್ಕಾಗ್ತದಾ? ಇವಳು ಏನಂತ ಹೇಳಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಸುಮ್ಮನೆ ನಾಟಕಷ್ಟೇ. ಇವಳಿಗೆ ಕೋರ್ಟ್ಗೆ ಆ್ಯಕ್ಚುಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಮೊದಲಾಗಿದ್ದು ವಿಚಾರ ಹೇಳಿಲ್ಲ, ಬೇರೆ ಮದುವೆ ಆಗಿದೆ ಅಂತ. ನಾವು ಮೊಬೈಲ್ ತಗೊಳಕ್ಕಾಗ್ತದಾ? ಇವಳ ಹತ್ರ ಉಂಟು, ಕಾರಿನ ಕೀ ಇವಳ ಹತ್ರ ಉಂಟು ಎಲ್ಲ. ಈಗ ಯಾರಾದ್ರೂ ಇದು ಸೀಸ್ ಮಾಡೋದಿಲ್ಲ, ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಎಲ್ಲ ಕೋಮ ಸ್ಥಿತಿಯಲ್ಲಿದ್ದಾಗ ಯಾರ್ಯಾರಿಗೆ ಎಂತೆಂಥ ಮೆಸೇಜ್ ಮಾಡಿದಾಳೆ ಇವಳು. ಈಗ ಯಾರೇ ಆಗಲಿ ಒಂದು ಮಾನವೀಯತೆ ಇರಬೇಕು. ಹಣ ಆಗ್ತದೆ, ಇವತ್ತಿರುತ್ತದೆ, ನಾಳೆ ಹೋಗ್ತದೆ. ಆದರೆ ಈ ಥರದ ಒಂದು ದುಷ್ಕೃತ್ಯ ಎಸಗಾಗಬಾರ್ದು, ಯಾರಿಗೇ ಆಗಲಿ, ಯಾರಿಗೂ ಅದನ್ನು ಆಗಬಾರ್ದು. ಅದಕ್ಕೆ ನೀವು ಮಾಧ್ಯಮ ಮಿತ್ರರು, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಸರಿಯಾದ ಒಂದು ಅವಳಿಗೆ ಶಿಕ್ಷೆ ಆಗುವಾಗೆ ಮತ್ತು ಸೂಕ್ತ ಒಂದು ಕಾನೂನು ಕ್ರಮ ಆಗುವಾಗೆ ಸರ್ಕಾರದಿಂದ ಒಂದು ನನ್ನ ಲೆಕ್ಕದಲ್ಲಿ SIT ತನಿಖೆ ಲೆಕ್ಕ ಮುಖ್ಯ. ಆದರೂ ಇದಕ್ಕೆ CBI ಅಥವಾ NIA ಕೊಟ್ಟರೆ ಇವಳ ಅನ್ಯ ಟ್ರಾಫ್ ಗ್ಯಾಂಗ್ ಫುಲ್ ಹೊರಗಡೆ ಬರ್ತದೆ. ಇದು ಬರೀ ನಮ್ಮ ಕರ್ನಾಟಕ ಜಾಗದಲ್ಲಿ ಆಗ್ತದೆ ಅಥವಾ ಕೇರಳದ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಯಾವುದು ಅಂತೂ ಸುಮಾರು ಜನ ಅಮಾಯಕರು ಬಲಿಯಾಗಿದ್ದಾರೆ. ಅಮಾಯಕರಿಗೆ ಬಾಯಿ ಬಿಡ್ತಾ ಇಲ್ಲ, ಎದುರ್ತಾರೆ ಇವಳ ಗ್ಯಾಂಗಿಗೆ ಎದುರಿ. ಈಗ ಸ್ವಲ್ಪ ಅಂದರೆ ನಿಮ್ಮ ಅನುಮತಿ ಮೇರೆ ಇದ್ದರೆ ಇವರು ನೊಂದವರು ಅದರಲ್ಲಿ. ಅಂದರೆ ಇವತ್ತಿನ ಮೊಬೈಲ್ ಬರುವ ವಿಚಾರ ತಿಳಿದು ಇವರು ಬಂದಿದ್ದಾರೆ. ಈಗ ಇವರಿಗೆ ಮಾತಾಡೋಕೆ ನೀವು ಅವಕಾಶ ಕೊಟ್ಟರೆ ಇವರು ಅವರ ವಿಚಾರ ಹೇಳ್ತಾರೆ. ಇವರ ಹೆಸರು ವೇಣುಗೋಪಾಲ್ ಅಂತೇಳಿ. ಮಗ ಹಾಸ್ಪಿಟ್ಲಲ್ಲಿ ಇರುವಾಗ ಎಲ್ಲಿ ಸರ್? ಹಾಸ್ಪಿಟ್ಲಲ್ಲಿ ಇರುವಾಗ ಮಾತಾಡಿ ಅಂತಾರೆ. ನನಗೆ ಭಯಂಕರ ಟಾರ್ಚರ್ ಆಗ್ತಿದೆ, ನನ್ನ ದುಡ್ಡು ಮತ್ತು ಚಿನ್ನವನ್ನು ಅವ್ರು ತಗೊಂಡಿದ್ದಾಳೆ, ಮಾತಾಡೋಕ್ಕೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಎದುರಿಸ್ತಾಳೆ, ಹೀಗೆ ಅಂತ ನನ್ನ ಹತ್ರ ಮಾತಾಡಿದ್ದಾರೆ ಸರ್. ನನ್ನ ಅವನಿಗೆ ಹೇಳಿದ್ದು ಏನು ಗೊತ್ತಾ, ನನಗೆ ಟಾರ್ಚರ್ ಸಿಕ್ಕಾಪಟ್ಟೆ ಇದೆ, ನನಗೆ ಎಲ್ಲ ಫುಡ್ಡಲ್ಲಿ ಏನೋ ಕೊಟ್ಟಿದ್ದಂಥ ಅನುಮಾನ ಇದೆ, ನಾನು ಅವ್ರು ಕೊಟ್ಟಿದ್ದನ್ನೆಲ್ಲ ತಗೊಳ್ಳೋದಿದ್ದಲ್ಲಿ ನಾನು ಟಾರ್ಚರ್ ಕೊಡ್ತಿದ್ಲು, ಬೇರೆ ಹತ್ರ ಬೆದರ್ಸ್ತಾನೆ ಅಂತ ಹೇಳಿದ್ಲು, ನಿಮ್ಮ ವೀಕ್ನೆಸ್ ಇದೆ, ಅದು ಇದೆ, ಇದು ಇದೆ ಅಂತ ಬಯಲು ಮಾಡ್ತಾನೆ ಅಂತ ಹೇಳಿದ್ಲು, ಏನೆಲ್ಲ ನನಗೆ ಇದು ಮಾಡ್ತಾ ಎದುರಿಸ್ತಿದ್ದಲ್ಲ ಅಂತ ಹೇಳಿದ್ದಾರೆ ಸರ್. ಡಾಕ್ಟ್ರ್ ಹೇಳೋದು ಆ ರೆಟಾಲ್ ಅಲ್ಲಿ ಇನ್ನೊಂದು ಯಾವುದೋ ಒಂದು ಬರ್ತದಂತೆ, ಒಂದೋ ರೆಟಾಲ್ ಇರಬೇಕು, ಯಾವುದಂತ ಹೇಳಿದ್ರೆ ನಮಗೆ ಆ ಪ್ಯಾಕ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ನಾವು ನೆಲ್ಲಿಯಾಡಿ ಅವರು ಇದು ತಗೊಂಡಿದ್ದು ಕಾರ್ಕಳದಲ್ಲಿ. ನಮಗೆ ಆ ಪ್ಯಾಕ್ ಸಿಗ್ತದಾ ನೀವು ಹೇಳಿ? ಈ ಪ್ಯಾಕ್ ಸಿಕ್ಕಿದ್ರೆ ನಾವು ತಂದು ಕೊಡ್ಬೋದು. ಆ ಪ್ಯಾಕ್ ಏನಂದ್ರೆ ಇದು 5 ದಿವಸ ಆದ್ಮೇಲೆ ಹೇಳೋ ನಮಗೆ ಗೊತ್ತಾಯಿತು.
17ನೇ ತಾರೀಕಿಗೆ ಇವನು ತಗೊಂಡಿದ್ದು, 22ನೇ ತಾರೀಕಿಗೆ ಗೊತ್ತಾಗಿದ್ದು ಈಗ. ಹಾಂ ಹಾಂ ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಬರ್ಬೇಕಾದ್ರೆ ನಾವು ಹೋಗ್ಬೇಕಲ್ಲ ಈಗ. ಒಂದು ಡಾಕ್ಟರ್ ನಮ್ಮ ಎದುರಿಗೆ 5-6 ದಿವಸ ಆಗ್ತದೆ. ರ್ಯಾಟಾಲ್ ಅಂತ ಹೇಳಿದ್ದಾರೆ. ರ್ಯಾಟಾಲ್ ಅಂದರೆ ಇಲಿಫಾಷನ್ ಅಂತಂದು ಬರ್ತದಲ್ಲ, ಅದೊಂದು ಮರ್ಕ್ಯೂರಿ ಇರೋದಂಥದ್ದು. ಇದು ಒಂದು ಪೇಸ್ಟ್ ಬರ್ತದೆ ಕೆಂಪು ನೋಡಿ, ಅದು ಇದು ಮಾಡುವಂಥದ್ದು, ಅದು ಇಟ್ಟು ತಗೊಂಡಿದ್ದು ಅಂತ ಹೇಳಿ ಯಾವುದೊಂದು ವಿಷಯ ಪದಾರ್ಥ ಇಲ್ಲ. ನಾವು ಬೇರೆ ಎಷ್ಟು ಇದಿರುತ್ತಲ್ಲ ಆಹಾರ ನಾವು ಸೇವನೆ ಮಾಡ್ತೇವಲ್ಲ, ಕೊಟ್ಟಿದ್ದಾರೆ ಅಂತ. ಯಾರ ಹತ್ರ? ನಮ್ಮ ಹತ್ರ ಹೇಳಿದ್ದು ಅವನು ಹಾಗೆ ನನಗೆ ಟಾರ್ಚರ್ ಆಗ್ತಾ ಉಂಟು, ನನ್ನ ದುಡ್ಡು, ನನ್ನ ಮೊಬೈಲ್, ನನ್ನ ಚೈನ್ ಎಲ್ಲ ತಗೊಂಡಿದ್ದಲ್ಲ ಅವಳು, ಮತ್ತೆ ಏನೋ ಬೇರೆ ಹತ್ರ ಎದುರಿಸ್ತಾಳೆ, ಯಾರಿಗಾದ್ರೂ ಬಾಯಿ ಬಿಟ್ಟು ನಾನು ಬಿಡುವುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಂದು 2 ದಿವಸ ಕಾರ್ಕಲ್ಲಿ ಹೇಳಿದ್ರೆ ಏನು ಸಿಕ್ಕಾಕೊಂಡು ಆಗಿದೆ ಸರ್. ಏನು ಗೊತ್ತಾ, ಬೋನೊಳಗೆ ಬಿದ್ದ ಮೇಲೆ ಏನು ಮಾಡಕ್ ಸಾಧ್ಯ? ಬೋನ್ನಿಂದ ಬಿಡ್ಸಕ್ಕೆ ನಮಗೂ ಈ ತರ ಐಡಿಯಾ ಓಡಿಲ್ಲ. ಅವತ್ತು ಏನಂತ ಹೇಳಿದ್ರೆ, ಇನ್ನೊಂದು ನಿಮ್ಮ ಹತ್ರ ಸತ್ಯ ಹೇಳ್ಬೇಕಾದ್ರೆ, ಒಂದು ರೋಡಲ್ಲಿ ಇವಳು ನಿಂತಿದ್ರು ನಮ್ಮ ಊರಲ್ಲಿ, ಇನ್ನೊಂದು ಇವನು ನೋಡಿ ಇನ್ನೊಂದು ರೋಡಲ್ಲಿ ಇವರಿಬ್ರೆ, ನಾನಿದ್ದಿರಲಿಲ್ಲ, ಇವಳು ಮತ್ತು ಅವನಿದ್ದು. ಆದರೆ ಆ ರೋಡಲ್ಲಿ ಮಣ್ಣು ಹಾಕಿದ್ರು, ಅಲ್ಲಿ ಕಾಂಕ್ರೀಟ್ ಮಾಡ್ತಾ ಇದ್ರು. ಅವನ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ, ಅವತ್ತು ಮಣ್ಣು ಹಾಕಿದ್ರೆ ಅವನು ಉಳಿತಿದ್ದ ಜೀವ. ಬೇರೆ ಕಡೆ ಅವನು ತಿರುಗಿ ಬರ್ಬೇಕಾದ್ರೆ ಇವ ಆಕ್ಟಿವ್ ಅಡ್ಡ ನಿಲ್ಲಿಸಿದ್ರು. ಅಲ್ಲಿಂದ ಸ್ವಲ್ಪ ಸೈಡ್ ಮಾಡಿ ಏನಾದರೂ ಬಚಾವಾದ. ಸೈಂಟ್ ಜಾರ್ಜ್ ಕಾಲೇಜ್ ಹತ್ರ ಸಾಧ್ಯನೇ ಇಲ್ಲ ಇವನ ಜೀವನಕ್ಕೆ ಇದು ಮಾಡಕ್ಕೆ. ನೀವು CC ಕ್ಯಾಮರಲ್ಲಿ ಮಾಡಿದರೆ ಸಿಗ್ತದೆ. ಈಗ ಹೋಗಿದ್ದೇವೆ, ಹುಡುಗಿ ಮನೆಯವರು ಒಂದು 10-15 ಜನ ಹೋಗಿದ್ದು ನಾವು, ನಿಜ. ಅವ್ರು ಹೇಳಿದ್ರು ನಾವು ಯಾವಾಗ ಬರಬೇಕು ಅಂತ ಹೇಳಿದೆವು. ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ಗಣಹೋಮ, ದುರ್ಗಾ ಪೂಜೆ ಇದೆ, ಅದು ಕಳೆದ ಒಂದು ದಿವಸ ಹೇಳ್ತಾನೆ ಅಂತ ಹೇಳಿದೆವು. ನಾನು ಮಾತಾಡಿಲ್ಲ, ಸತ್ಯ ಹೇಳಿಲ್ಲ, ನಾನು ಮಾತಾಡಿಲ್ಲ. ನಾನು ಅಲ್ಲಿ ಕೈ ಕಟ್ಟಿ ಸುಮ್ಮನೆ ಕೂತು ನನಗೆ ಅಲ್ಲಿ ಅಂದರೆ ಇವ್ರದ್ದೆಲ್ಲ ನನ್ನ ಮಾತಾಡಿದ್ರೆ ಅಂತ ನಾನೇನು ಮಾತಾಡಿ. ನಮ್ಮ ಇವಳ ಅಪ್ಪ ಇದ್ರಲ್ಲಿ ನಾವು ಅವ್ರ ಜೊತೆ ಹೋದ್ರೆ ನಾವು ಮಾತಾಡ್ಲಿಕ್ಕೆ ಅವ್ರು ಹಿರಿಯರು, ಅವರಿಗೆ ಗೊತ್ತಿರುತ್ತೆ ಅಂತೇಳಿ ಅವರೇ ಮಾತಾಡಿದ್ರು. ಮತ್ತೆ 16ನೇ ತಾರೀಕಿಗೆ, ಮಾರ್ಚ್ 16ನೇ ತಾರೀಕಿಗೆ ಇರಬೇಕು. ಅವರು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ಅವರ ಮನೆಯಲ್ಲಿ ಕೋಲ ಉಂಟು. ಏಪ್ರಿಲ್ ನಂತರ ನಾವು ಏನೋ ತೀರ್ಮಾನ ಮಾಡಲ್ಲ, ನವೆಂಬರ್ಗೆ ಏನೋ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಎಲ್ಲ ಅವ್ರು ಹೇಳಿದರು. ಆಮೇಲೆ ನಾನು ಇವನ ಹತ್ರ ಒಂದು ಮಾತು ಹೇಳಿದೆ, ಮದುವೆ ವಿಚಾರ. ಈ ಮದುವೆ ವಿಚಾರದಲ್ಲಿ ನಾವು ಯಾವಾಗಲೂ ಅವಸರ ಮಾಡಬಾರ್ದು. 4 ಜನರ ಹತ್ರ ವಿಚಾರಿಸ್ಬೇಕು. ಒನ್ ಡೇ ಕ್ರಿಕೆಟ್ ಆಡೋದಲ್ಲ, ಎಲ್ಲರ ಹತ್ರ ನಾವು ಸೇರಿಸಿ ಒಂದು ವಿಚಾರಿಸ್ಬಿಟ್ಟು ನಿನ್ನ ಆಗಬೇಕು ಅಂತಲೂ ಹೇಳಲ್ಲ, ಆಗಬಾರ್ದು ಅಂತಲೂ ಹೇಳಲ್ಲ ಅಂತ ಹುಡುಗಿಯ ಮಾಹಿತಿ ನಮಗೆ ಈಗಿನ ಕಾಲದಲ್ಲಿ ಬೇಕೇ ಬೇಕು ಅಂತ ಹೇಳಿದೆ. ಆಕೆ ಅವನು ಆಯ್ತು ಅಂತ ಹೇಳಿದ. ಯಾವುದು ಮತ್ತೊಂದು ಏನಂತ ಹೇಳಿದೆ, ಇವಳ ಹತ್ರ ಹೇಳಿದಂತೆ ಅಪ್ಪ ಹೇಳೋದ್ರಲ್ಲಿ ಸತ್ಯ ಇದೆ, ಸುಳ್ಳಲ್ಲ ಅಂತ ಹೇಳಿದಂತೆ. ಮತ್ತೆ ನಾವು ಮತ್ತೆ ಇನ್ನೂ ವಿಚಾರಕ್ಕೆ ಹೋಗಿಲ್ಲ. 17-16ಕ್ಕೆ ಮಾತಾಡಿದ್ವಿ. ಹೀಗೆ 17ನೇ ದಿವಸ ಪುತ್ರಲ್ಲಿ ಹೋಗಿ ಸಬ್ ರಿಜಿಸ್ಟ್ರಾರ್ ಮದುವೆ ಆಗಿದ್ದಾರಂತೆ ಅಂತ. ಇದು ನಾವು ಒಪ್ಪಿಗೆ ಕೂಡ ಕೊಟ್ಟಿಲ್ಲ. ಇವಳು ಮೊದಲೆಲ್ಲ ಆಗಿದ್ದ ವಿಚಾರವನ್ನು ಹೇಳಲಿಲ್ಲಲ್ಲ. ಈಗ ಸಂಜಯ್ ಕುಮಾರ್ಗೆ ಟಾರ್ಚರ್ ಕೊಟ್ಟಿದ್ದು, ಸಂಜಯ್ ಕುಮಾರ್ ಹತ್ರ ಅವ್ರ ತಂದೆ ತಾಯಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಸಂಜಯ್ ಕುಮಾರನ್ನು ಡೈವರ್ಸ್ ಮಾಡಿಲ್ಲ, ಪ್ರಸಾದ್ ಪೂಜಾರಿ ಅಂತ ಏನೇ ಹೇಳಬೇಕು, ಅವರ ಮದುವೆ ಬಗ್ಗೆ ವಿಚಾರ ಇಲ್ಲ. ಈಗ ಇವರು ಸ್ವಲ್ಪ ಇದಿತ್ತು, ಇವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅದರ ವಿಚಾರವಿಲ್ಲ. ಇನ್ಯಾರು ಅಂತ ಅವ್ರ ಪರ್ಮಿಷನ್ ಇಲ್ಲ, ನಾವು ಮಾತಾಡಕ್ಕೆ ಬರೋಲ್ಲ, ನಿಮಗೆ ಗೊತ್ತಲ್ಲ ವಿಚಾರ. ಬೇರೊಬ್ಬರು ನಾಟಕದವರಿಗೆ ಇದು ಮಾಡಿದ್ದಾರೆ, ಅದರ ವಿಚಾರ ಬಂದಿಲ್ಲ. ಇನ್ನೇನೋ ಬೇರೆ ಎಲ್ಲ ಉಂಟು. ಇವನಿಗೆ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಿದ್ದಾನೆ, ಇವನು ಎಷ್ಟನೇ ಗಂಡ ಅಂತ ಅವಳಿಗೂ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ. ಮಗ ಈಗ ತೀರಿ ಹೋಗಿ ಆಗಿದೆ ಆಲ್ರೆಡಿ, ಇನ್ನು ಮತ್ತೆ ಬರೋದಿಲ್ಲ. ನಮಗೆ ಗೊತ್ತು. ನಾವು ನೋಡಿ ಸರ್, ತಿಳ್ಕೊಳ್ಳಿ, ನಾವು ನೆಲ್ಲಿಯಾಡಿಯವರು, ಇವಳಿರುವುದು ಕಾರ್ಕಳದವರು. ನೆಲ್ಲಿಯಾಡಿ ಕಾರ್ಕಳ, ನಾವು ಕೃಷಿಕರು. ಒಂದನೇದಾಗಿ ನಮ್ಮ ಉದ್ದೇಶ ಏನು, ತೋಟಕ್ಕೆ ಹೋಗೋದು, ಫಸಲು ಬಂದಿದೆಯಾ ಅಂತ. ಇನ್ನು ಆ ಫಸಲನ್ನು ತಗೊಂಡೋಗಿ ಮಾರ್ಕೆಟಲ್ಲಿ ನಮಗೆ ಕಾಯ ಸಿಗ್ತದ ಅಂತ ನೋಡು. ನಮ್ಮಲ್ಲಿ ಇರೋದು 2 ತಲೆಯಲ್ಲಿ 3 ತಲೆಯಲ್ಲಿ ಇರೋದ. ನಮಗೆ ಹುಡುಗಿಯರ ವಿಚಾರ ಮಾತಾಡೋಕ್ಕೋಗಲ್ಲ, ಹುಡುಗನ ವಿಚಾರ ಮಾತಾಡೋಕ್ಕಲ್ಲ. ಒಟ್ರಾಸ್ ನಮಗೆ ನಮ್ಮ ಜೀವನ ಮುಖ್ಯ. ಅಲ್ಲಿ ನಿಮಗೆ ಗೊತ್ತಿರುತ್ತೆ ಏನಂತಾರೆ, ಕೃಷಿಕರು, ಬಡಪಾಯಿಗಳು ಎಲ್ಲ ಅಂತ ಹೇಳ್ಬಿಟ್ಟು. ಆ ಗ್ಯಾಂಗಿನಲ್ಲಿರುವವರು ನಾವೇನೋ ದೊಡ್ಡ ಇದಲ್ಲ. ಹಾಗಾಗಿ ಇವನು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ಎಲ್ಲಿ ಹೋಗಿದ್ದಾನೆ ಅಂತ ನಾವು ಕೇಳೋದಿಲ್ಲ. ಈಗೇನಂತ ಹೇಳಿದ್ರೆ, ಕೆಲವರಿಗೆಲ್ಲ ಒಂದು ಸುಳ್ಳು ಹೇಳಕ್ಕೆ ದೊಡ್ಡ ಸಾಧನ ಮೊಬೈಲ್ನೂ ಸಿಕ್ಕಿದೆ. ನಿಮಗೆ ಗೊತ್ತು, ನೆಲ್ಯಾಡಿಯಲ್ಲಿ ಇದ್ರು ಮಂಗಳೂರಲ್ಲಿದ್ದಾರೆ ಅಂತ, ಮಂಗಳೂರಲ್ಲಿದ್ದರೆ ನೆಲ್ಯಾಡಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಮೊಬೈಲ್ ತಗೊಂಡು ಹೋಗ್ತಾನೆ. ಒಂದೊಂದು ಸರಿ ಇವನು ಏನಂತ ಹೇಳ್ತಾನೆ, ಲ್ಯಾಂಡ್ ಲಿಂಕ್ಸ್ ಅಂತ ಇವನು ಯಾರು ಮಾಡ್ತಾನೆ. ಏನಂತ ಹೇಳಿದರೆ 50 ಜಾಗ ತೋರಿಸ್ತಾನೆ, 1-2 ಜಾಗ ವ್ಯಾಪಾರ ಆಗ್ತದೆ ಉಂಟು, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. 50ರಲ್ಲಿ 1 ಆಗೋದು, ತಪ್ಪಿದ 2 ಆಗೋದು, 50ಕ್ಕೆ 50 ಆಗೋದಿಲ್ಲ. ಹಾಗೆ ಇವನು ತಿರುಗಾಡ್ತಾನೆ. ಮತ್ತೆ ಇದು ಸ್ವಲ್ಪ ಸಣ್ಣ ಪುಟ್ಟ ಈ ಸೋಲಾರ್ ಇದೆ, ಅದು ರಿಪೇರಿ ಮಾಡಕ್ಕೆ ಹೋಗುವುದು, ಅದು ಇದು ಎಲ್ಲ ಮಾಡಕ್ಕೆ ಹೋಗ್ತಾನೆ ಇವನು.
ಜನಗಳಂದ್ರೆ ಎಲ್ಲ ಕದಿಯೋದಿಲ್ಲ, ಮೋಸ ಮಾಡೋದಿಲ್ಲ. ಮತ್ತೆ ಸ್ವಲ್ಪ ಸುಳ್ಳು ಹೇಳ್ಬೇಕಾಗಿದೆ. ಜೀವನಕ್ಕೆ 100ಕ್ಕೆ 100 ಇವನು ಸತ್ಯ ಹೇಳ್ತಾನೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. 100ಕ್ಕೆ 92% ಸತ್ಯ ಹೇಳ್ತಾನೆ, ಒಂದು 7-10% ಸುಳ್ಳು ಹೇಳ್ಬೇಕಾಗ್ತದೆ. ನಾನೇ ಹೇಳ್ತಾನೆ, ಯಾಕಂದ್ರೆ ನನಗೆ ಸಾಲ ಇದೆ ಅಂತ ಕೇಳಬೇಕು, ನಾನು ಸಾಲ ಇಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಬ್ಯಾಂಕ್ನವ್ರು ನೋಟಿಸ್ ಬಂದ್ರೆ ನನಗೆ ಸಾಲ ಇದೆ ಅಂತ ವಾಕ್ಯ ಗೊತ್ತಾಗೋದು. ಹಾಗೆ ಕೆಲವೆಲ್ಲ ನಾವು ವಿಚಾರ ಆಗ್ತದೆ. ಹಾಗೆ ಏನು ಸ್ವಲ್ಪ ಇದು ಮಾಡ್ತಾರೆ, ಹಾಗೆ ಮೋಸ ಮಾಡಿದ್ರೆ ಮತ್ತೆ ಕುಡಿಯೋದಿಲ್ಲ, ಯಾವುದೇ ಬ್ಯಾಡ್ ಹ್ಯಾಬಿಟ್ಗೆ ಹೋಗಿಲ್ಲ. ಇದು ಇವನ ಲೈಫಲ್ಲಿ ಫಸ್ಟ್ ಸಿಕ್ಕಾಕೊಂಡ ಹುಡುಗಿ. ಕೆಲವರು ಮಾತಾಡಿಲ್ಲ ಅದು ಇದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾವುದು ಇವನು ಬೇರೆ ಹುಡುಗಿ ಅಂತ ಮಾತಾಡಿದ ಇಲ್ವ ಅಂತ ನಾವು ಮನೇಲಿ ಇರೋದಲ್ವಾ. ಈಗ ನಾವು ಇವತ್ತು ಇಲ್ಲಿಗೆ ಬಂದ ವಿಚಾರಣೆ ಯಾರಿಗೂ ಹೇಳಕ್ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಬಂದಿದ್ದು ಪ್ರೆಸ್ ಮೀಟಿಂಗ್ ಅಂತ, ಅದನ್ನ ಇನ್ನೊಬ್ಬರಿಗೆ ಅದೇ ಒಂದಕ್ಕೊಂದರಾಗೋದು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಎಲ್ರಿಗೂ ನಮಸ್ಕಾರ. ಇವರು ಪ್ರೆಸ್ ಮೀಟ್ ಕರೆದಿದ್ದಕ್ಕಾಗಿ ಮೀಡಿಯಾ ಪರ್ಸನ್ಸ್ ಎಲ್ಲರೂ ಕೂಡ ಬಂದಿದ್ದೀರಾ, ತುಂಬ ಧನ್ಯವಾದಗಳು. ಸೊ ನಾನೇನು ಹೇಳೋದಂದರೆ, ಮದುವೆ ವಿಚಾರ ಆಗಿತ್ತು ನನಗೆ. ಆ್ಯಕ್ಚುಲಿ ಸೌಮ್ಯ ಶೆಟ್ಟಿ ಅನ್ನೋಂಥವಳು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿತ್ತು. ನಂತರ ಫ್ರೆಂಡ್ಸ್ ಥರ ಚಾಟ್ ಮಾಡ್ತಾ ಇದ್ವಿ. ಅನಂತರ ಮದುವೆ ವಿಚಾರ ಬಂದಾಗ ನನಗೂ ಆ ಟೈಮಲ್ಲಿ ಹುಡುಗಿ ನೋಡ್ತಾ ಇದ್ರು ಮನೆಯಲ್ಲಿ. ಸೊ ಅದೇ ಹೇಳಿದಾಗ ಅವಳ ಹತ್ರ ಹೇಳಿದೆ ನಾನು, ನನಗೆ ಇವಾಗ ಹುಡುಗಿ ನೋಡ್ತಾ ಇದ್ದಾರೆ, ಮದುವೆ ಆಗ್ಲಿಕ್ಕಿದೆ ಅಂತ. ಅವಳದೊಂದು ಮೆಸೇಜ್ ಬರುತ್ತೆ ಇಮಿಡಿಯೇಟಾಗಿ, ನಾನು ಆಗ್ಬೋದಾ ಅಂತ. ಸೊ ಆವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ತೀನಿ, ಹೌದಲ್ಲ, ಓಕೆ ನೋಡೋಣ ಅಂತ ಹೇಳ್ತೀನಿ. ಆಮೇಲೆ ಡೈರೆಕ್ಟಾಗಿ ನಾನು ನನ್ನ ಅಮ್ಮನ ಹತ್ರ ಹೇಳ್ತೀನಿ, ಹೀಗೆ ಒಂದು ಪ್ರಪೋಸಲ್ ಇದೆ. ಸೊ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡಿಬಿಟ್ಟು ಪ್ರಪೋಸಲ್ ಇರುವಂಥದ್ದು. ಸೊ ಹೇಗೆ ಮಾತಾಡೋದಾ, ಏನು ಎತ್ತ ಅಂತ ವಿಚಾರಿಸಿದ್ರು. ಅವಳು ಹೇಳಿದಾಳೆ ನನಗೆ ಮೊದಲೇ, ನನಗೆ ಫಸ್ಟ್ ಇದ್ದೊಂದು ಮ್ಯಾರೇಜ್ ಆಗಿತ್ತು, 19 ಇಯರ್ಸ್ ಇರುವಾಗ ನನಗೆ ಮ್ಯಾರೇಜ್ ಆಗಿತ್ತು. ಆಮೇಲೆ ಡಿವೋರ್ಸ್ ಆಗಿದೆ ಅಂತ ಅವಳು ಫಸ್ಟ್ ಮ್ಯಾರೇಜ್ ಇದ್ದು ಇನ್ಫಾರ್ಮೇಷನ್ ನನಗೆ ಕೊಟ್ಟಿದ್ದಾಳೆ. ಸೊ ನಾನು ಕೂಡ ನನ್ನ ತಮ್ಮಂದು ಮದುವೆ ಆಗಿತ್ತು. ಆ್ಯಕ್ಚುಲಿ ಅಮ್ಮಂದೊಂದು ಆಸೆ ಇತ್ತು, ತಮ್ಮನಿಗಿಂತ ಮೊದಲು ಆಗಬೇಕಿತ್ತಂತ. ಅವನದು ಆಲ್ರೆಡಿ ಆಗಿತ್ತು, ಮತ್ತು ನಂದು ಲಾಸ್ಟ್ ತಮ್ಮನಿಗೆ ಫಿಕ್ಸ್ ಆಗಿತ್ತು ಮದುವೆ. ಅವನಿಗಿಂತ ಮುಂಚೆ ಆಗ್ಬೇಕಂತ ಹೇಳಿ ನನಗೊಂದು ಮನಸ್ಸಿತ್ತು. ಯಾಕಂತ ಹೇಳಿ ಇಬ್ಬರು ತಮ್ಮಂದಿರು ಆದಮೇಲೆ ಮತ್ತೆ ಅಣ್ಣ ಆಗೋದದು ಸರಿಯಾದ ಅಲ್ಲ ಅಂತ ಅಂದ್ಕೊಂಡು ಅವನಿಗಿಂತ ಮುಂಚೆ ಮದುವೆ ಆಗಬೇಕಂತ ಹೇಳಿ ಸ್ವಲ್ಪ ಅವಸರ ಮಾಡಿದ್ದೇನೆ ಅಲ್ಲಿ. ಸೊ ಅವಸರ ಮಾಡಿಬಿಟ್ಟು ಆ ಪ್ರಪೋಸಲನ್ನು ಒಪ್ಕೊಂಡು, ಮತ್ತೆ ಏನು ಅವಳದು ಡ್ರಾಬ್ಯಾಕ್ ಏನು ನಾನು ಕೇಳಿಲ್ಲ, ಅದೊಂದು ಗೊತ್ತಿತ್ತು ನನಗೆ. ಆಮೇಲೆ ನಾವು ಅವರ ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದ್ವಿ, ಅವರು ಬಂದರು ನಮ್ಮ ಮನೆಗೆ, ಊಟ ಎಲ್ಲ ಆಯಿತು. ಸೊ May 1ಗೆ ನಮ್ಮದು ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ಯೂಶ್ವಲಿ ನಾವು ಫೋಟೋಸ್ ಎಲ್ಲ ಹಾಕ್ತೀವಲ್ಲ, ಸ್ಟೇಟಸ್ಗೆಲ್ಲ ಫೋಟೋಸ್ ಹಾಕ್ತೀವಿ. ಸೊ ನಾನು ಸ್ಟೇಟಸ್ ಹಾಕಬೇಕಾದ್ರೆ ನಾನು ಸ್ಟೇಟಸ್ ಹಾಕೋದಕ್ಕೆ ಫೋಟೋ ಬೇಕು ಒಂದು ಎಡಿಟ್ ಮಾಡಿ ಕೊಡು ಅಂತ ಕೇಳಿದಾಗ, ಇವಾಗ ಬೇಡ ಹಾಕೋದು, ಆಮೇಲೆ ಹಾಕೋಣ ಅಂತ ಹೇಳಿದ್ದು. ಸೊ ಸರಿ ಆಯಿತು, ನಾನೇನು ಮಾತಾಡಿಲ್ಲ. ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಕೇಳಿದೆ, ಫೋಟೋಸ್ ಹಾಕೋಣ, ನಮ್ಮದು ಫಿಕ್ಸ್ ಆಗಿದೆ ಅಲ್ವಾ, ಗೊತ್ತಾಗಲಿ ಎಲ್ರಿಗೂ ಅಂತ ಹೇಳಿದೆ. ಇವಾಗ ಬೇಡ ಅಂತ ಹೇಳಿದ್ರು. ಆಮೇಲೆ ನಮ್ಮದು May 1ಕ್ಕೆ ಹಾಲ್ ಫಿಕ್ಸ್ ಆಯಿತು, ಅಡ್ವಾನ್ಸ್ ಆಯಿತು. May 1ಕ್ಕೆ ಮದುವೆ ಅಂತ ಹೇಳಿ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ನಮ್ಮದು ಹಾಲ್ ಎಲ್ಲ ಫಿಕ್ಸ್ ಆಗುತ್ತೆ. ಕಟೀಲಲ್ಲಿದ್ದಾರೆ ಅಂತ ಹೇಳಿ ಅದು ಫಿಕ್ಸ್ ಆಗುತ್ತೆ. ಕ್ಯಾಮರಾಮ್ಯಾನ್ ವಿಡಿಯೋಗ್ರಾಫರ್ ಅವ್ರಿಗೆ ಅಡ್ವಾನ್ಸ್ ಆಗುತ್ತೆ. ಸೊ ಅದಾದ ನಂತರ ಒಂದು 2 ಡೇಸ್ ಬಿಟ್ಟು ಹೇಳ್ತಾಳೆ, ನಾವು ಫೋಟೋಸ್ ಅಪ್ಲೋಡ್ ಮಾಡೋಣ ಅಂತ. ಸರಿ, ಫೋಟೋಸ್ ಅಪ್ಲೋಡ್ ಮಾಡಿದ್ವಿ. ಅವಳು ಎಡಿಟ್ ಮಾಡಿಬಿಟ್ಟು ವೀಡಿಯೋನ ಕಳಿಸಿದ್ಲು, ಅಪ್ಲೋಡ್ ಮಾಡಿ ಒಂದು 2 ಅವರ್ಸ್ ಒಳಗಡೆ ನನಗೊಂದು ಕಾಲ್ ಬರುತ್ತೆ. ನನ್ನ ಹಿತೈಷಿ ಅವರು, ನನ್ನ ಸಪೋರ್ಟರು. ಸೊ ನನಗೇನಿದ್ರು ಕೂಡ ನಾವು ಡೈಲಿ 1-2 ಸರ್ತಿ ಮಾತಾಡ್ತಿದ್ವಿ ಆವಾಗ, ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಅವ್ರು ಹೇಳಿದರು, ಏನಾಯಿತು ಈ ಹೆಣ್ಣಿನ ಜೊತೆ ನಿಮಗೆ ಫಿಕ್ಸ್ ಆಯಿತಾ ಅಂತ ಕೇಳಿದರು. ಹೌದು, ನಿಂಗೆ ಗೊತ್ತಾ ಅವಳ ಬಗ್ಗೆ, ಬೇಡ ಅವಳನ್ನು ಮದುವೆ ಆಗಬೇಡ, ಅವಳು ಹೆಣ್ಣು ಸರಿ ಇಲ್ಲ ಅಂತ. ಸೊ ಯಾಕೆ, ಅವಳಿಗೆ ಮದುವೆ ಆಗಿದೆ ಅಂತ ಹೇಳಿದರು. ಅದು ಗೊತ್ತು ನನಗೆ, ಮದುವೆ ಆಗಿದೆ, ಅವಳು ಹೇಳಿದಾಳೆ, ಡಿವೋರ್ಸ್ ಆಗಿದೆ ಅಂತ ಹೇಳಿದಾಳೆ, ಎಲ್ಲ ಗೊತ್ತಿದ್ದು, ನಾವು ಒಪ್ಕೊಂಡಿದ್ದು ಅಂತ. 2 ಮದುವೆ ಆಗಿದೆ ಗೊತ್ತಾ ಅಂತ ಹೇಳಿದರು. ಇಲ್ಲ ಅದು ಗೊತ್ತಿಲ್ಲ ಅಂತ ಹೇಳಿದೆ. ಏಕೆ 2 ಮದುವೆ ಆಗಿದೆ ಅವಳಿಗೆ, ನಿನ್ನ ಲೈಫನ್ನು ಕೂಡ ಹಾಳು ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಸಪೋಸ್ ನೀನೀಗ ನನ್ನನ್ನು ಅಪೋಸ್ ಮಾಡಿ ನೀನು ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಕೂಡ ನಾನು ಅದನ್ನು ಬಿಡೋದಿಲ್ಲ. ಮದುವೆ ಮಂಟಪಕ್ಕೆ ಬಂದಿರೋದು ನಾನು ಮದುವೆಯನ್ನು ತಡೀತೀನಿ, ನಿನ್ನ ಲೈಫನ್ನು ಹಾಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ನನ್ನ ಜೊತೆ ಜಗಳ ಮಾಡಿದ್ರು. ನಾನು ಅವ್ರ ಜೊತೆ ಜಗಳ ಮಾಡಿದೆ, ನಾನು ಅವ್ರನ್ನ ಅಪೋಸ್ ಮಾಡಿದೆ. ನೀವು ಈ ಥರ ಎಲ್ಲ ಹೇಳಬೇಡಿ, ಆಲ್ರೆಡಿ ನನಗೆ ಮದುವೆ ಫಿಕ್ಸ್ ಆಗಿದೆ. ಸೊ ಇನ್ನು ಇದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕಂತ ನನಗೆ ಆಗೋದಿಲ್ಲ, ನನ್ನ ಮದುವೆ ಆಗೋದೇ 2 ಮದುವೆಯಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ. ಸೊ ನನಗೆ ಯಾಕೋ ಫ್ಲಾಶ್ ಆಗ್ತಿತ್ತು, 2 ಮದುವೆ ಅದಾದ್ಮೇಲೆ ಇನ್ನಿಬ್ರು ನನಗೆ ಕಾಲ್ ಮಾಡಿದ್ರು ಅವಳ ಬಗ್ಗೆ. ಸೊ ಅವಳು ಬೇಡ, ಸರಿ ಇಲ್ಲ, 2 ಮದುವೆ ಆಗಿದೆ. ಮತ್ತೊಬ್ರು ಹೇಳಿದ್ರು ಮಗು ಇದೆ ಅವಳಿಗೆ, ಮಗು ಇಲ್ಲ ಆ್ಯಕ್ಚುಲಿ, 2 ಮದುವೆ ಆಗಿದೆ ಅಂತ. ಇಷ್ಟೆಲ್ಲ ಮಂದಿ ನನಗೆ ಹೇಳಬೇಕಾದ್ರೆ ನನಗೊಂದು ಸೆನ್ಸ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಲ್ಲ ನಾನು ಅಂತ.
ಸೊ ಹೀಗೆ ಎನ್ಕ್ವೈರಿ ಮಾಡಬೇಕಾದ್ರೆ ಅವಳು ಮೊಬೈಲಲ್ಲಿ ಚೆಕ್ ಮಾಡಲಿಕ್ಕೆ ಕೊಡೋದಿಲ್ಲ, ಆದರೂ ನನಗೆ ಒಂದು ಸಲ ಸಿಕ್ತು, ಎಲ್ಲಿಂದ ಒಂದು ಡೀಟೇಲ್ಸ್ ಸಿಕ್ತು ನನಗೆ. ಸೊ ನಿನ್ನೆ ಅವಳೊಂದು ಪ್ರೆಸ್ ಕಾನ್ಫರೆನ್ಸ್, ಇದು ಮೀಡಿಯಾ ಮೀಟ್ ಕರೆದಿದ್ಲು. ಸೊ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ನಂದು ಫಸ್ಟ್ ಡಿವೋರ್ಸ್ ಆದಾಗ ಆ ಡಿವೋರ್ಸ್ ಪ್ರೊಸೀಜರ್ ಏನಿದೆಯೋ ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಒಬ್ಬ ಸಂಜಯ್ ಅಂತ ಹೇಳಿ ಒಬ್ಬ ಫ್ರೆಂಡ್ ಇದ್ದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅವಳು. ಆ್ಯಕ್ಚುಲಿ ಆ ಸಂಜಯ್ ಜೊತೆ ಅವಳಿಗೆ ಮದುವೆ ಆಗಿತ್ತು, ಅದೇ ಸಂಜಯ್. ಅವಳು ಮದುವೆ ಆಗಿಲ್ಲ ಅಂತ ಹೇಳಿದಾಳೆ. ಅದರಲ್ಲಿ ಅವರು ಮೀಡಿಯಾ ಪರ್ಸನ್ ಕ್ವಶನ್ ಮಾಡ್ತಾರೆ, ಮದುವೆ ಆಗಿದೆಯಾ ಸಂಜಯ್, ನಿನಗೆ ಮದುವೆ ಆದವನ ಅಂತ. ಅದಕ್ಕೆ ಹೇಳ್ತಾಳೆ, ಇಲ್ಲ, ಅವನ ಜೊತೆ ನನಗೆ ಮದುವೆ ಆಗಿಲ್ಲ, ನಾನು ಅವನು ನನ್ನ ಫ್ರೆಂಡ್, ನನಗೆ ಕೋರ್ಟ್ಗೆ ನಲ್ದಾಗ್ಲಿಕ್ಕೆ ಆಚೀಚೆ ಹೋಗ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ, ಮತ್ತು ಅವನಿಗೆ ಪ್ರೊಸೀಜರ್ಸ್ ಎಲ್ಲ ಗೊತ್ತಿತ್ತು, ಡಿವೋರ್ಸ್ ಪ್ರೊಸೀಜರ್, ಅದಕ್ಕೋಸ್ಕರ ಅವ್ನು ನನ್ನ ಜೊತೆ ಇದ್ದ, ಆಮೇಲೆ ಟಾರ್ಚರ್ ಮಾಡಿದ ಅಂತ ಹೇಳ್ತಿದ್ದಾಳೆ. ಸೊ ಇವಾಗ ಇಲ್ಲಿ ಆ ಸಂಜಯ್ ಅವನು ಮದುವೆ ಆಗಿದ್ದಕ್ಕೆ ಪ್ರೂಫ್ ನನ್ನ ಹತ್ರ ಇದೆ, ಬೇಕಾದರೆ ನೀವು ಇವಾಗ ಕೇಳಿದ್ರೆ ನಾನು ಕೊಡ್ತೀನಿ. ಸೊ ಕೋರ್ಟ್ ನೋಟಿಸ್ ಎಲ್ಲ ಇದೆ ನನ್ನ ಹತ್ರ. ಅದು ಎಲ್ಲಿಂದ ಸಿಕ್ತು ಅಂತ ನಾನು ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಸೊ ಅವನು ಯಾಕೆ ಹೋಗಿರುವ, ಅವನು ಎಸ್ಕೇಪ್ ಆಗಿದ್ದಾನೆ. 1.5 ವರ್ಷ ಅವರು ಮುಲ್ಕಿಯಲ್ಲಿ ಎಲ್ಲ ರೂಮ್ ಮಾಡಿಕೊಂಡು ಇಬ್ರು ಒಟ್ಟಿಗೆ ಇದ್ರು. ಆಮೇಲೆ ನನಗೆ ಹೇಳಿದ್ದು, ನಾನು ಕೇಳಿದೆ, ಇದು ಈ ಥರ ಎಲ್ಲ ಮದುವೆ ಆಗಿದೆಯಾ ನಿನಗೆ? ಅದಕ್ಕೆ ಕೂಗಿ ಹೇಳಿದ್ದು, ಹೌದು ನನಗೆ ಆಗಿದೆ, ನನಗೆ ಹೇಳಲಿಕ್ಕೆ ಆಗಲಿಲ್ಲ ಇದನ್ನೆಲ್ಲ, ಹೇಗೆ ಹೇಳೋದು ನಿನ್ನ ಹತ್ರ, ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ, ಮತ್ತು ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಅವಳಿಗೆ ಮನೆಯಿಂದ ಜಾಸ್ತಿ ಸಪೋರ್ಟ್ ಇಲ್ಲ. ಅವಳು ಮೊದಲು ಇದ್ದಿದ್ದು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆದಮೇಲೆ ಸಂಜಯ್ ಜೊತೆ ಇದ್ದಿದ್ದು 1 ವರ್ಷ ಮುಲ್ಕಿನಲ್ಲಿ. ಅನಂತರ ಅವನು ಎಸ್ಕೇಪ್ ಆದಮೇಲೆ ಅವಳನ್ನು ಮನೆಗೆ ತಗೊಳ್ಳಿಲ್ಲ ಮನೆಯವರು. ಅವಳು ಇದ್ದಿದ್ದು ಉಡುಪಿಯಲ್ಲಿ ಒಂದು ನಾಟಕ ತಂಡದಲ್ಲಿ ಅವಳು ಆಕ್ಟ್ ಮಾಡ್ತಾ ಇದ್ಲು. ಒಂದು 10-50 ಶೋ ಏನೋ ಮಾಡಿದ್ದಾಳೆ. ಅಲ್ಲಿಂದಲೂ ಓಡಿಸಿದ್ದಾರೆ ಅವಳನ್ನು. ಸೊ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯಿತು, ಅದಕ್ಕೆ ಅಲ್ಲಿಂದ ಓಡಿಸಿದ್ದಾರೆ. ಆ ಟೈಮಲ್ಲಿ ಅವಳು ಉಡುಪಿಯಲ್ಲಿ ಸ್ಟೇ ಆಗ್ತಾ ಇದ್ಲು, ಮನೆಗೆ ಬರ್ತಾ ಇರಲಿಲ್ಲ, ಮನೆಯಲ್ಲೆಲ್ಲ ಒಪ್ಪಿಗೆ ಇರಲಿಲ್ಲ. ಸೊ ಮನೆಯಲ್ಲಿ ಕೂಡ ನನಗೆ ಸಪೋರ್ಟ್ ಇಲ್ಲ, ನೀನು ಕೂಡ ಬಿಟ್ಟು ಹೋದ್ರೆ ನನಗೆ ಯಾರಿದ್ದಾರೆ ಅಂತ. ನನಗೆ ಫಸ್ಟ್ ಮ್ಯಾರೇಜ್ಗೆ ನಾನು ಅಗ್ರಿ ಆಗಿದ್ದೆ, ಸೆಕೆಂಡ್ ಮ್ಯಾರೇಜ್ ಇದ್ದು ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನನ್ನ ಫ್ಯಾಮಿಲಿಯವ್ರಿಗೂ ನಾನು ಹೇಳಲಿಲ್ಲ ಈ ವಿಷಯವಾಗಿ. ಸೊ ನಾನು ಸರಿ ಆಯಿತು, ಅದಕ್ಕೂ ಕೂಡ ಅಗ್ರಿ ಆದೆ ನಾನು. ಸರಿ ಆಯಿತು, ಪರವಾಗಿಲ್ಲ, ಯಾರಿಗೂ ಗೊತ್ತಾಗೋದು ಬೇಡ, ಇದು ಇಲ್ಲೇ ಇರಲಿ, 2 ಮ್ಯಾರೇಜ್ ಆಗಿದೆಯಲ್ಲ ಪರವಾಗಿಲ್ಲ, ಎಲ್ರಿಗೂ ಪಾಸ್ಟ್ ಇರುತ್ತೆ, ಬಟ್ ನಿಂದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಮ್ಯಾರೇಜ್ ಆಗಿದೆಯಾ. ನಾನು ಕೂಡ ಒಳ್ಳೆಯವನಂತ ಹೇಳ್ತಾ ಇಲ್ಲ, ನನಗೂ ಕೂಡ ಲವ್ ಇತ್ತು, ಅಫೇರ್ ಇತ್ತು ನನಗೆ, ನಾನು ಕೂಡ ಲವ್ ಮಾಡಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ. ಸೊ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಬಟ್ ಪಾಸ್ಟನ್ನು ಮರೆತು ಬಿಟ್ಟು ಫ್ಯೂಚರಲ್ಲಿ ಚೆನ್ನಾಗಿರೋಣ ಅಂತ ಒಂದು ಮಾತು ಹೇಳಿದ್ದೀನಿ ಅವಳಿಗೆ. ಪಾಸ್ಟನ್ನು ಮರೆತು ಬಿಡೋಣ, ಏನಿದ್ರು ಇರಲಿ, ಪರವಾಗಿಲ್ಲ, ಹೋಗಲಿ, ಫ್ಯೂಚರಲ್ಲಿ ಚೆನ್ನಾಗಿರೋಣ, ನನ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಅವಳಿಗೆ ಖುಷಿ ಆಯಿತು, ಓಕೆ ಅಂತ ಹೇಳಿದ್ರು. ಸರಿ, ಚೆನ್ನಾಗಿತ್ತು, ಸ್ವಲ್ಪ ದಿವಸ ಚೆನ್ನಾಗಿತ್ತು. ಆಮೇಲೆ ನನಗೆ ಇನ್ನೊಂದು ವಿಷಯ ಸಿಗುತ್ತೆ, ಅದು ಇಲ್ಲಿ ರಿವೀಲ್ ಮಾಡೋದಿಲ್ಲ ನಾನು, ನೆಕ್ಸ್ಟ್ ಟೈಮ್ ಅಗತ್ಯ ಬಿದ್ದರೆ ರಿವೀಲ್ ಮಾಡ್ತೀನಿ ನಾನು. ಸೊ ಆ ವಿಷಯದಿಂದ ನಾನು ಅವಳ ಮನೆಗೆ ಹೋಗಿ ನನಗೆ ಮದುವೆ ಬೇಡ ಅಂತ ಹೇಳ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ, ನನಗೆ ಮದುವೆ ಬೇಡ, ಈ ಮದುವೆ ಆಗಲಿಕ್ಕಿಲ್ಲ ನನಗೆ. ಯಾಕಂತ ಹೇಳಿದರೆ ನಾವು ಸ್ವಲ್ಪ ಮರ್ಯಾದಸ್ಥ ಫ್ಯಾಮಿಲಿಯಿಂದ ಬಂದವರು. ಸೊ ಇಂಥ ಹೆಣ್ಣನ್ನು ನಮ್ಮ ಮನೆಗೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ನಾನು ನನ್ನ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ದೈವದ ಚಾಕರಿ ಮಾಡೋನು ನಾನು. ಸೊ ನಾನು ಆ ಥರ ಎಲ್ಲ ಮಾಡಿದರೆ ಒಬ್ಬರಿಗೆ ನಾನು ಇನ್ಸ್ಪಿರೇಷನ್ ಆಗಿರಬೇಕು. ಸೊ ಆ ಥರ ಎಲ್ಲ ಮಾಡಲಿಕ್ಕೆ ಆಗೋದು, ಅಂಥ ಹೆಣ್ಣನ್ನು ನಾನು ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಮನೆಗೆ. ಆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳುವಾಗ ಮನೆಯಲ್ಲಿ ಜಗಳ ಆಯಿತು. ನಾನು ಕ್ಯಾನ್ಸಲ್ ಮಾಡಿ, ನನ್ನ ಜೊತೆ ಜಗಳ ಮಾಡಿ ನಾನು ಬಿಟ್ಟು ಅಲ್ಲಿಂದ ಬಂದೆ, ಮನೆಗೆ ಹೋಗಿನೇ ಹೇಳಿದೆ ನಾನು, ಅಲ್ಲಿಂದ ಬಿಟ್ಟು ಬಂದೆ. ಆಮೇಲೆ ಅವರವರಿಗೆ ಜಗಳ ಆಯಿತು, ಅಲ್ಲಿಂದ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕ್ಬೇಕಾದ್ರೆ ಅವಳದು ಕಾಲ್ ನಮ್ಮ ಅಪ್ಪನಿಗೆ ಹೋಗುತ್ತೆ, ಹೀಗೆ ನಮ್ಮ ಮನೇಲಿ ಜಗಳ ಆಗಿದೆ, ಇವನು ಕೂಡ ಬಿಟ್ಟು ಹೋಗಿದ್ದಾನೆ, ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ನನ್ನ ಅಪ್ಪನಿಗೆ ಕಾಲ್ ಮಾಡ್ತಾಳೆ. ಅಪ್ಪನಿಗೆ ಅಂದರೆ ಹೆಣ್ಮಕ್ಳು ಅಂತ ತುಂಬ ಪ್ರೀತಿ, ನಮಗೆ ಹೆಣ್ಮಕ್ಳು ಇಲ್ಲ ಮನೆಯಲ್ಲಿ. ಸೊ ಅವರು ಅವಳ ಹತ್ರ ಮಾತಾಡ್ತಾ ಇದ್ದಿದ್ರು, ಯಾವಾಗಲೂ ಮಾತಾಡ್ತಾ ಇದ್ರು, ಡೈಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ರು. ಅವಳು ಕೂಡ ಅಪ್ಪನ ಜೊತೆ ಕ್ಲೋಸ್ ಆಗಿ ಇರ್ತಿದ್ರು. ಸೊ ಅಪ್ಪ ಏನು ಹೇಳಿದ್ರು, ನನಗೆ ಕಾಲ್ ಮಾಡಿದ್ರು, ಹೀಗೆ ಗಲಾಟೆ ಆಗ್ತಿದೆಯಾ ಅಂತಲ್ಲ, ಯಾಕೆ ಬಿಟ್ಟು ಬಂದಿ ನೀನು, ಅವಳನ್ನು ಕರ್ಕೊಂಡು ಬಾ, ಮನೆಗೆ ಕರ್ಕೊಂಡು ಬಾ, ಹೇಗೂ ಇನ್ನು ಸ್ವಲ್ಪ ದಿವಸದಲ್ಲಿ ಮನೆಗೆ ಬರೋಳಲ್ಲ ಅವಳನ್ನು ಕರ್ಕೊಂಡು ಬಾ, ಅಲ್ಲಿ ಬಿಡಬೇಡ, ಅಲ್ಲಿ ಬಿಟ್ಟರೆ ಅವರು ಕೊಂದಾಕ್ಯಾರು, ಹಾಗೆ ಹೀಗೆಲ್ಲ ಹೇಳಿದ್ರು. ಅದಕ್ಕೆ ಸರಿ, ನಾನು ಸ್ವಲ್ಪ ಆಲೋಚನೆ ಮಾಡಿ ಹೇಗೆ ಕರ್ಕೊಂಡು ಹೋಗೋದು ಇವರಿಗೆಲ್ಲ. ಈ ವಿಷಯದಲ್ಲಿ ಏನು ಹೇಳಿಲ್ಲ ನಾನು. ಸೆಕೆಂಡ್ ಮ್ಯಾರೇಜ್ ಇದ್ದಾಗಲಿ, ಇದು ಇನ್ನೊಂದು ವಿಷಯದಲ್ಲಿ ಸಿಕ್ಕಿಬಿದ್ದಿದ್ದಾಗಲಿ, ಯಾವ ವಿಷಯವನ್ನು ಕೂಡ ಮನೆಯಲ್ಲಿ ಹೇಳಲಿಲ್ಲ. ಸೊ ನಾನು ನನ್ನೊಳಗೆ ಅದನ್ನು ಇಟ್ಬಿಟ್ಟೆ, ನೋಡೋಣ ಏನಾಗುತ್ತೆ ಅಂತ. ಒಂದು ದಿವಸ ಬರುತ್ತೆ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ, ನನಗೆ ಅಲ್ಲಿಂದ ಮನಸ್ಸೇ ಇರಲಿಲ್ಲ ಮದುವೆ ಆಗಲಿಕ್ಕೆ. ಸೊ ಆದರೂ ಕಷ್ಟಪಟ್ಟು ನಾನು ಅವಳನ್ನು ಮನಸ್ಸಲ್ಲಿ ಇತ್ತು ಬೇಡ ಅಂತ ಹೇಳಿ, ಆದರೂ ಕರ್ಕೊಂಡು ಬಂದೆ. ಅರ್ಧ ದಾರಿಯಲ್ಲಿ ಬರಬೇಕಾದ್ರೆ ಹೇಳಿದರು, ಇಲ್ಲಿ ಮನೆಗೆ ಬರೋದು ಬೇಡ, ಯಾಕಂತ ಹೇಳಿದರೆ ಒಂದು ಹೆಣ್ಮಗು ಅವಳು ಹೊಸಲು ತೊಳಿಬೇಕಾದ್ರೆ, ಫಸ್ಟ್ ತೊಳಿಬೇಕಾದ್ರೆ ಮದುವೆ ಆಗಿನೇ ಬರಬೇಕು, ಇಲ್ಲಿ ಕರ್ಕೊಂಡು ಬರಬೇಡ, ನೀನು ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಬರ್ತೀವಿ ನಾವು ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋದೆ, ಅವ್ರು ಬಂದರು, ಮಾತಾಡಿದ್ವಿ ನಾವು. ಆಮೇಲೆ ದೊಡ್ಡಮ್ಮ ಹೇಳಿದರು,
ಅಲ್ಲಿ ಲೋಕಲಲ್ಲಿ ಇರೋದು, ನನ್ನ ದೊಡ್ಡಮ್ಮನ ಮನೆ ಮತ್ತೆ ಅಮ್ಮನ ಮನೆ ಹತ್ರನೇ ಇರೋದು. ಸೊ ನಾಳೆ ಊರಿನವರೆಲ್ಲ ಮಾತಾಡ್ಕೊಳ್ತಾರಲ್ಲ, ಹುಡುಗಿ ಬಂದಿದ್ದಾಳೆ, ಅವಳ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಆ ಥರ ಎಲ್ಲ ಆಗಬಾರ್ದು, ಅದೆಲ್ಲ ಬೇಡ. ನೀನು ಕಾರ್ಕಳದಲ್ಲಿ ನನ್ನ ಅಕ್ಕನ ಮನೆ ಇದೆ, ಕಾರ್ಕಳದಲ್ಲಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಇರಲಿ, ಮತ್ತೆ ಅವ್ರ ಮನೆಯವ್ರು ಕರೆದ್ರೆ ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಒಂದು 10-12 ದಿವಸ ಆಗ್ಬೋದು, 1 ವಾರ ಕಳಿಬಹುದು, ಅವ್ರು ಕರ್ಕೊಂಡು ಹೋಗ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ 1 ತಿಂಗಳು ಅಲ್ಲಿದ್ಲು. ಇದು ಅಕ್ಟೋಬರ್ 2ಗೆ ಅವಳು ಅವಳ ಮನೆ ಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಳೆ, ಅಕ್ಟೋಬರ್ 3ಗೆ. ನವೆಂಬರ್ 2 ತನಕ ಅಲ್ಲಿ ಇದ್ಲು. ಸೊ ಅಲ್ಲಿರ್ಬೇಕಾದ್ರೆ ಅಕ್ಕನ ಜೊತೆನೂ ಕಿರಿಕ್ ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು. ನನ್ನ ಜೊತೆ ಡೈಲಿ ಆಗುತ್ತೆ, ಫೋನ್ ಮಾಡಿದ್ರು ಜಗಳ, ಫೋನ್ ಇಡೋದಿಲ್ಲ, ಸಂಜೆ ತನಕ ಕಿರಿಕಿರಿ, ಟಾರ್ಚರ್, ತುಂಬಾ ಚಿತ್ರಹಿಂಸೆ ಕೊಡ್ತಾಳೆ ಅವಳು. ಎಷ್ಟು ಚಿತ್ರಹಿಂಸೆ ಕೊಡ್ತಾಳೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನನ್ನ ಅಮ್ಮನಿಗೆ ಹುಷಾರಿಲ್ಲ, ಸೀರಿಯಸ್ ಇದ್ರು. ಸೊ ಆ ಟೈಮಲ್ಲಿ ಸುರತ್ಕಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅವಳನ್ನು. ಇದು ನನ್ನ ಅಮ್ಮನಿಗೂ ಕೂಡ ಗೊತ್ತಿಲ್ಲ ವಿಷಯ, ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೀನಿ. ಸುರತ್ಕಲಲ್ಲಿ ಅಡ್ಮಿಟ್ ಆಗಿದ್ರು ಅಮ್ಮ, ಅವ್ರದ್ದು ಕಿಡ್ನಿದ್ದು ಪ್ರಾಬ್ಲಮ್ ಇತ್ತು, ಕ್ರೆಟಿನ್ ಒಂದು ಕಡಿಮೆ ಇತ್ತು, ಅದಕ್ಕೆ ಸುರತ್ಕಲಲ್ಲಿ ನನ್ನ ತಮ್ಮ ಕೂಡ ನನ್ನ ಜೊತೆನೇ ಇದ್ದ. ಸೊ ಆ ದಿವಸ ನಾನು 3 ದಿವಸ ಆ ಹಾಸ್ಪಿಟಲಲ್ಲಿ ಇದ್ದೆ, 3 ದಿವಸ ಸುರತ್ಕಲ್ ಹಾಸ್ಪಿಟಲಲ್ಲಿ ಇದ್ದೆ. ಆನಂತರ ಸೀರಿಯಸ್ ಇದೆ ಅಂತ ಹೇಳಿ ಆಂಬುಲೆನ್ಸ್ ಥ್ರೂ AG ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ಅಮ್ಮನ. ಸೊ ನಾನು ಹಿಂದಿಂದ ಹೋದೆ, ಆಂಬುಲೆನ್ಸಿಂದ ತಮ್ಮ ಗಾಡಿಯಲ್ಲಿದ್ದ, ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ 1-2 ದಿವಸ ಅಲ್ಲೇ ಆಗುತ್ತೆ. ನಾನು ಖಾಲಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಅವಳನ್ನು, ಅವಳು ಅಕ್ಕನ ಮನೇಲಿ ಇದ್ದಾಳೆ, ಅವಳನ್ನು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಅವಳು ಕಾಲ್ ಬರುತ್ತೆ ಒಂದಿನ, ನಿನಗೆ ನನ್ನನ್ನು ಮೀಟ್ ಮಾಡಬೇಕಂತ ಅನಿಸ್ತಾ ಇಲ್ಲ, ನಿನಗೆ ನಿನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋಯ್ತು, ಮೀಟೇ ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ, ನನಗೂ ಬರಲಿಕ್ಕೆ ಬಿಡ್ತೆ. ನಾನು ಹಾಸ್ಪಿಟಲ್ಗೆ ಬರೋದು ಬೇಡ ಅಂತ ಹೇಳಿದೆ ಅವಳಿಗೆ, ಅಷ್ಟು ದೂರದಿಂದ ಯಾಕೆ ಬರೋದು ಅಂತ ಬೇಡ ಅಂತ ಹೇಳಿದೆ. ನಿನಗೆ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ, ನಿನಗೆ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋಯ್ತು, ಆ ಥರ ಈ ಥರ ಎಲ್ಲ ಹೇಳಿದ್ದು. ಹೌದು, ನನಗೆ ಇವಾಗ ಸದ್ಯಕ್ಕೆ ಅಮ್ಮ ಸೀರಿಯಸ್ ಇದ್ದಾರೆ, ನನಗೆ ಫ್ಯಾಮಿಲಿನೇ ಇಂಪಾರ್ಟೆಂಟು, ಸೊ ಮೀಟ್ ಮಾಡಲಿಕ್ಕೆ ನಾನು ಅಮ್ಮ ಡಿಸ್ಚಾರ್ಜ್ ಆದಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ನೀನು ನಂಬಲಿಕ್ಕಿಲ್ಲ, ಕಾರ್ಕಳದಿಂದ ರಾತ್ರೋರಾತ್ರಿ 2 ವೀಲರ್ ಇಟ್ಕೊಂಡು AG ಹಾಸ್ಪಿಟಲ್ಗೆ ಬಂದಿದ್ದಾಳೆ ಅವಳು. ಬಂದು ಹೊರಗಡೆ ನಿಂತು ಬೊಬ್ಬೆ ಹಾಕಿ ಹೇಳ್ತಾ ಇದ್ದಾಳೆ, ಹೊರಗಡೆ ಬಾ, ಮಾತಾಡ್ಲಿಕ್ಕಿದ್ದೀನಿ ನನ್ನ ಹತ್ರ. ನಾನು ಹೇಳಿದೆ, ನನಗೀಗ ಬರ್ಲಿಕ್ಕೆ ಆಗೋದಿಲ್ಲ, ಒಳಗಡೆ ಅಮ್ಮ ಇದ್ದಾರೆ, ಸೀರಿಯಸ್ ಇದ್ದಾರೆ, ಇನ್ನು ಅಮ್ಮ ಸತ್ತರೆ ಸಾಯಿಲಿ, ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ಬಂದು ಅವಳಿಗೆ ಹೊಡೆದಿದ್ದೀನಿ ಅಂತ AG ಹಾಸ್ಪಿಟಲ್. ಇವಾಗೂ ನೀನು CC ಕ್ಯಾಮರಾ ಚೆಕ್ ಮಾಡ್ಬೋದು, ನಾನು ಹೊಡೆದಿದ್ದೀನಿ ಅವಳಿಗೆ. ನನ್ನ ತಾಯಿಗೆ ಆ ಥರ ಹೇಳಬೇಕಾದ್ರೆ ನಾನು ಹೊಡಿಬೇಕಾ ಅಲ್ಲಿ ಬಿಡಬೇಕು ಅವಳನ್ನು, ಸೊ ಹೊಡೆದಿದ್ದೀನಿ ನಾನು. ಸೊ ಇದು ಈ ಥರ ಎಲ್ಲ ಸುಮಾರಾಗಿದೆ. ನನ್ನ ತಾಯಿಗೆ ಅವಳು ಬೇಡದಿದ್ದದನ್ನೆಲ್ಲ ಹೇಳಿದ್ದಾಳೆ. ಸೊ ಇದೆಲ್ಲ ಆಗುವಾಗ ಅವಳು ವಿಡಿಯೋ ಕೂಡ ಮಾಡಿ ಇಟ್ಟಿದ್ದಾಳೆ ಇದನ್ನು, ನಾನು ಹೊಡೆಯೋದು, ನಾನು ಬಡಿಯೋದು. ಒಂದು ಮಾತು ಸ್ಟಾರ್ಟ್ ಆಗ್ತದೆ, ಆಗುವಾಗ ನಮಗೆ ಕೋಪ ಬರುತ್ತೆ, ಕೋಪ ಬರುವಾಗ ಎದುರು ನನಗೆ ಬಾಳ್ಸೋಣ ಅಂತ ಆಗ್ತದೆ, ಅಷ್ಟರ ತನಕ ಮಾತಾಡ್ತಾಳೆ ಅವಳು. ಒಂದು ಹೊಡೆಯೋಣ ಅಂತಲೇ ಅನ್ಸುತ್ತೆ. ನಾನು ಎಷ್ಟೋ ಸಲ ಕಂಟ್ರೋಲ್ ಮಾಡಿದ್ದೀನಿ, ಬಟ್ ಕೆಲವೊಮ್ಮೆ ಕಂಟ್ರೋಲ್ 1-2-3 ಸಲ ಹೊಡೆದಿದ್ದೀನಿ ನಾನು ಅವಳಿಗೆ. ಸೊ ನನ್ನ ತಾಯಿ ಬಗ್ಗೆ ಮಾತಾಡಿ ನನಗೆ ಕೋಪ ಬಂತು, ಆವಾಗ ಹೊಡೆದಿದ್ದೀನಿ. ಅಲ್ಲಿ ಹೊಡೆದಾದ್ಮೇಲೆ ಅಲ್ಲಿಂದ ಸಾರ್ಟ್ ಔಟ್ ಆಯಿತು, ಎಲ್ಲ ಡಿಸ್ಕ್ಲೋಸ್ ಆಯಿತು ಮ್ಯಾಟರ್. ಕರ್ಕೊಂಡು ಹೋದೆ, ಮನೆಗೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ದೀಪಾವಳಿ ಟೈಮಲ್ಲಿ ಅದೇ ಅಕ್ಕನ ಮನೆಯಲ್ಲಿ ಒಂದು ಸಣ್ಣ ರೀಸನ್, ನಾನು ನನ್ನ ಭಾವ ಮತ್ತು ನನ್ನ ಅಕ್ಕನ ಭಾವನ ಮಗ 3 ಮಂದಿ ಸಂಜೆ ಆಗೊತ್ತಿಗೆ ಪಟಾಕಿ ತರೋದಕ್ಕಂತ ನಾವು ಹೋದ್ವಿ. ನನ್ನ ಕಾರಲ್ಲೇ ಡ್ರೈವ್ ಮಾಡ್ಕೊಂಡು ಹೋದ್ವಿ. ನಾವು ಹೋಗಬೇಕಾದ್ರೆ ಕರೆದ್ಲು ನನ್ನನ್ನು, ನಾನು ಅಷ್ಟನ್ನು ಅಬ್ಸರ್ವ್ ಮಾಡಿಲ್ಲ, ನಾನು ರನ್ನಿಂಗಲ್ಲಿ ಇದ್ದೆ, ನಾನು ಹೋಗಿ ಆಯಿತು. ಸೊ ಆಮೇಲೆ ಬಂದಮೇಲೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲಿ ದೀಪಾವಳಿ ದಿವಸನೇ ಜಗಳ ಮಾಡಿ, ದೀಪ ಇಡೋಕ್ಕೂ ಬಿಡಲಿಲ್ಲ ಯಾರನ್ನು ಕೂಡ, ಅಲ್ಲೇ ಜಗಳ ಮಾಡಿಲ್ಲ. ದೀಪಾವಳಿ ದಿವಸ ಅಂತ ನೋಡಿಲ್ಲ, ನೆಕ್ಸ್ಟ್ ಡೇ ಮಾತಾಡೋಣ ಆ ವಿಷಯ, ಅದು ಕೂಡ ಇಲ್ಲ. ಅವತ್ತೇ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲೇ ಗಲಾಟೆ ಮಾಡಿದ್ದಾಳೆ ಅವಳು. ಸೊ ಆ ದೀಪಾವಳಿ ದಿವಸನೂ ನಮಗೆ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಜೋರಾಗಿ ಗಲಾಟೆ ಆಯಿತು, ಆ ಹತ್ತಿರ ಮನೆಯವರೆಲ್ಲ ಬಂದರು, ಕಿರಿಕಿರಿ ಆಯಿತು. ಅವಳು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಲು, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಯಾವ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅವಳನ್ನು, ನಾವು ಆಶ್ರಯ ಕೊಟ್ಟಿದ್ದೀವಿ ಅವಳಿಗೆ ಅಕ್ಕನ ಮನೆಯಲ್ಲಿ. ಮತ್ತೆ ಇಲ್ಲಿಂದ ಅವಳ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅವಳು, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಅವರೇನು ಮಾಡ್ತಾರೆ, ಫೋನಲ್ಲಿ ನನಗೆ ಕೇಳಿಸ್ತಾ ಇದೆ, ನಾನು ಹತ್ತಿರದಲ್ಲಿದ್ದೇನೆ, ಕಂಪ್ಲೇಂಟ್ ಮಾಡೋ ಅವನಿಗೆ ಅಂತ. ಇವಳೇನು ಮಾಡ್ತಾಳೆ, ಕಂಪ್ಲೇಂಟ್ ಮಾಡ್ತಾಳೆ. ಅಂದರೆ ರಿಟರ್ನ್ ಕಂಪ್ಲೇಂಟ್ ಯಾವುದು ಮಾಡೋದಿಲ್ಲ ಇವಳು, 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾಳೆ. ಪೊಲೀಸ್ನವ್ರು ಅಕ್ಕನ ಮನೆಗೆ ಬರ್ತಾರೆ, ಡೈರೆಕ್ಟಾಗಿ ಬಂದು ನನ್ನ ಕಾಲರ್ ಇಟ್ಕೊಳ್ಳಿಕ್ಕೆ ಬರ್ತಾರೆ ಅವರು. ಒಂದು ಹುಡುಗಿಗೆ ಟಾರ್ಚರ್ ಮಾಡ್ತೀಯನೋ, ಇದು ಎಮರ್ಜೆನ್ಸಿ ಕೇಸಲ್ಲಿ ಬಂದಿದ್ರಿಂದ ಅವರು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತಾರೆ. ಸೊ ನಾನು ಹೇಳಿದೆ, ಮೊದಲು ಸ್ಟೇಟ್ಮೆಂಟ್ ತಗೊಳ್ಳಿ ಏನು ಅಂತ ಹೇಳಿ. ಡೈರೆಕ್ಟಾಗಿ ನಾನು ಸ್ಟೇಷನ್ಗೆ ಬರೋದಕ್ಕೆ ರೆಡಿ ಇಲ್ಲ, ಅದು ಕೂಡ ರಾತ್ರಿ ಹೊತ್ತಲ್ಲಿ, ಏನು ಬರಲಿಕ್ಕೆ ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೆ. ಸೊ ನಾನು ಸ್ವತಂತ್ರವಾಗಿ ಬಂದಿದ್ದು ಇವ್ರ ಜೊತೆ. ಇವರೇನು ಹೇಳಿಲ್ಲ ನನಗೆ, ನಾನು ಫೋನ್ ಮಾಡಿ ಹೇಳಿದ್ದು ನಾನು ಬರ್ತೀನಿ ಅಂತ ಹೇಳಿ. ಬರ್ತೀನಿ, ಅವಳು ಎಷ್ಟು ಅಹಂಕಾರ ಇದ್ದಾರೆ, ಅವಳು ಎಷ್ಟು ಅಹಂಕಾರಿ ಅಂದರೆ ಕೈ ತೋರಿಸಿ ಮಾತಾಡ್ತಾಳೆ ಹುಡುಗರಿಗೆ, ಕೈ ತೋರಿಸಿ ಮಾತಾಡ್ತಾರೆ, ನಮ್ಗೆ ಈಗೋ ಹರ್ಟ್ ಆಗೋ ಥರ ಮಾತಾಡ್ತಾರೆ. ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವನು ಹೀಗೆ ಮಾಡ್ದ, ಅವನು ಹೀಗೆ ಮಾಡ್ದ. ನನ್ನ ವಿಡಿಯೋ ಕೂಡ ಮಾಡಿದಾಳೆ ಅವಳು, ನನ್ನ ಟೀಮ್ಗೆ, ಶಾರದಾಸ್ ಟೀಮ್ಗೆ ಕಳಿಸಿದ್ದಾಳೆ. ಅವರೆಲ್ಲ ನೋಡ್ಬಿಟ್ಟು ನಂದೇ ತಪ್ಪಂತೇಳಿ ಹೇಳಿದ್ದಾರೆ. ಯಾರಿಗೂ ನಾನು ಆನ್ಸರ್ ಕೊಡೋಕ್ಕೇ ಹೋಗಿಲ್ಲ.
ಇವತ್ತು ಬಂದಿದ್ದು ನಾನು ಓಪನ್ ಆಗಿ, ಯಾರಿಗೂ ಆನ್ಸರ್ ಕೊಡೋಕೆ ಹೋಗಲಿ. ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ. ಇದು ಅವಳ ಹಣೆ ಬರ ಎಲ್ರಿಗೂ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿದೆ. ನಾನು ಇವತ್ತು ಮೆಸೇಜ್ ತೋರಿಸ್ಲಿಕ್ಕೆ ಕೂಡ ರೆಡಿ ಇದ್ದೇನೆ ನಿಮಗೆ. ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಯ್ತು ಅಂತ, ಅವಳಿಗೆ ಶಿಕ್ಷೆ ಆಗಲೇಬೇಕು, ಬಿಡಬೇಡ ಅಂತ. ಇದೆಲ್ಲ ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅಷ್ಟು ಬೇಡ, ನಾನು ಮುಂಬೈಗೆ ಹೋದ್ಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬರುತ್ತೆ, ನನ್ನ ಸೇಮ್ ನಂಬರ್ಗೆ ಕಾಲ್ ಬರುತ್ತೆ ಮಹಿಳಾ ಆಯೋಗದಿಂದ. ಅವ್ರು ಹೇಳ್ತಾರೆ, ಸೌಮ್ಯ ಶೆಟ್ಟಿ ಮತ್ತು ಅವರ ಫ್ಯಾಮಿಲಿ ಅವರು ಬಂದಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀವು ಅವರನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡಿ ಹೋಗಿದ್ದೀರಿ ಅಂತಲ್ಲ. ಹೌದು ಮೇಡಮ್, ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಹೌದು, ಆದರೆ ಈಗ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿ ಅವರು ಒಟ್ಟು ಸೇರಿ ಡಿಸೈಡ್ ಮಾಡಿ ಈ ಮದುವೆನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಮಗೆ ಬೇಡ ಅಂತ ಹೇಳಿದ್ದೀವಿ ನಾವು. ಅವರು ಹೇಳ್ತಾರೆ ಒಳ್ಳೇದಾಯಿತು ಅಂತ. ಒಳ್ಳೇದಾಯಿತು, ಅವರು ನನಗೆ ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಯಾರಂತ ಹೇಳಿ. ಮಹಿಳಾ ಆಯೋಗದಿಂದ ನನಗೆ ಕಾಲ್ ಬಂದವರು ಹೇಳ್ತಾರೆ ಒಳ್ಳೇದಾಯಿತು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ಇದಕ್ಕಿಂತ ಮುಂಚೆ ಎಷ್ಟೋ ಫ್ಯಾಮಿಲಿಯನ್ನು ಹಾಳು ಮಾಡಿದ್ದಾರೆ ಅವರು, ನಿಮಗೆ ನಾನಿದ್ದೇನೆ, ನೀವು ಹೆದರಬೇಡಿ. ಮಹಿಳಾ ಆಯೋಗದಿಂದ ಒಬ್ಬ ಹುಡುಗನಿಗೆ ಅವರು ಸಾಂತ್ವನ ಹೇಳ್ತಾರಂತ ಹೇಳಿ ಆದರೆ ಅವಳ ಬಗ್ಗೆ ಅವ್ರಿಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಇರ್ಬೋದು ಅದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಿನಗೆ ನಾನಿದ್ದೇನೆ ಅಂತ ಒಂದು ಮಾತು ಹೇಳ್ತಾರೆ. ಆವಾಗ ಅವರು ಈಗ ಮಹಿಳೆಯರಿಗೆ ಪ್ರಾಬ್ಲಮ್ ಆದರೆ, ಏನಾದರೂ ಟೆನ್ಷನ್ ಆದರೆ, ಅವ್ರಿಗೆ ಪ್ರಾಬ್ಲಮ್ ಆದರೆ, ತೊಂದರೆ ಆದರೆ, ಯಾರು ಅನ್ಯಾಯ ಮಾಡಿದರೆ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಮಹಿಳಾ ಆಯೋಗ ಇದೆ. ನಿಮ್ಮಂಥ ಹುಡುಗರಿಗೆ ಯಾರಿದ್ದಾರೆ? ನಾನು ಹೇಳೋದು, ನಮ್ಮಂಥ ಹುಡುಗರಿಗೆ ಮೋಸ ಆದಾಗ ಒಂದು ನ್ಯಾಯ ಕೊಡೋದಕ್ಕಂತ ಹುಡುಗರಿಗೂ ಸಮ ಕಾನೂನು ಇರಬೇಕು, ಒಂದೇ ಕಾನೂನು ಅಂತ ಜಾರಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಒಂದು ಏನು ಆಯೋಗನ, ಪುರುಷ ಸಾಂತ್ವನ ಕೇಂದ್ರನ ಆಗ್ಬೇಕು ಅನ್ನೋಂಥದ್ದು ನನ್ನೊಂದು ಭಿನ್ನ. ಮತ್ತೇನಾದ್ರೂ ಇದ್ರೆ ಕೇಳ್ಬೋದು ನೀವು. ನಮ್ದು ಒಂದೇ ಇಂಟೆನ್ಷನ್. ಈಗ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಕಾರಣ ಒಂದೇ, ಅವಳು ಅಷ್ಟೆಲ್ಲ ಆ ಸುಳ್ಳನ್ನು ಸತ್ಯ ಹೇಳ್ತಾ ಇದ್ದಾಳೆ. ಅದೇ ರೀತಿ ನನ್ನ ಜೊತೆ ಮಾತಾಡ್ತಿದ್ದಿದ್ದು ಅವಳು, ಒಂದು ಚೂರು ತಪ್ಪೋದಿಲ್ಲ. ಅವಳದು ಮಾತಲ್ಲಿ ದ್ವಂದ್ವ ಇದೆ, ಅದು ಗೊತ್ತು, ಉಲ್ಟಾ ಬಲ್ಟಾ ಮಾಡಿ ಮಾತಾಡ್ತಾಳೆ. ಸೊ ಇನ್ನು ಈ ಸುದೀಪ್ಗೆ ಆದಂತ ಅನ್ಯಾಯ ಇನ್ನು ಯಾವ ಹುಡುಗನಿಗೆ ಆಗ್ಬಾರ್ದು. ಅವಳಿಗೆ ಒಂದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗುವಾಗೆ ನೀವು ಸಪೋರ್ಟ್ ಮಾಡಬೇಕು ನಮ್ಗೆ. ಅದೇ ರೀತಿ ಈ ಫ್ಯಾಮಿಲಿಗೆ ಒಂದು ನೀವು ನೆರವಾಗಬೇಕು, ಅಂದ್ರೆ ಒಂದು ಕಾನೂನಾತ್ಮಕವಾಗಿ ನೆರವಾಗಬೇಕು. ಆಗೋದಿಲ್ಲ ಅಂತ ಹೇಳಿ ಅವಳದು ಎಷ್ಟು ಪವರ್ ಇದೆ ಅದು ಗೊತ್ತಿಲ್ಲ ನಮ್ಗೆ, ಏನ್ ಮಾಡ್ತಿದ್ದಾಳೆ ಏನಂತ ಹೇಳಿ. ಆ ಮೀಡಿಯಾದವರು ಅವಳಿಗೆ ಹೇಗೆ ರೀಚ್ ಆದ್ರು ಅದು ಕೂಡ ಗೊತ್ತಿಲ್ಲ. ಮೊನ್ನೆ ನಮ್ಗೆ ಇನ್ಫಾರ್ಮೇಶನ್ ಇತ್ತು ಅವಳು ಎಸ್ಕೇಪ್ ಆಗಿದ್ದಾಳೆ, ಸಿಗ್ತಾ ಇಲ್ಲ, ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ. ಬಟ್ ಮೀಡಿಯಾದವರಿಗೆ ಹೇಗೆ ಸಿಕ್ಕಿದ್ರು ಅದು ಗೊತ್ತಿಲ್ಲ ನಮ್ಗೆ, ಎಲ್ಲಿದ್ದಾಳೆ ಏನು ಅಂತ. ಬಟ್ ಇರ್ಲಿ, ಏನೇ ಇರ್ಲಿ, ಕಾನೂನಾತ್ಮಕವಾಗಿ ಶಿಕ್ಷೆ ಆದ್ರೆ ನಮ್ಗೆ ಖುಷಿ. ಇಲ್ಲದಿದ್ರೆ ಟೈಮ್ ತಗೊಳುತ್ತೆ. ತಪ್ಪು ಮಾಡಿದವ್ರಿಗೆ ಒಂದು ಶಿಕ್ಷೆ ಆಗೋದಕ್ಕೆ ಟೈಮ್ ತಗೊಳುತ್ತೆ. ದೇವರು ನೋಡ್ಕೊಳ್ತಾರೆ, ಅಷ್ಟೇ ಹೇಳ್ತೀನಿ.